ಶಿವನ ಕಲ್ಯಾಣ ಬಸವ ಕಲ್ಯಾಣ. ಶಿವ ಶರಣರ ಅನುಭವದ ಕಲ್ಯಾಣ, ಶಿವ ಶರಣರ ಅನುಭವದ ಕಲ್ಯಾಣ. ಶಿವನ ಕಲ್ಯಾಣ ಭುವನ ಕಲ್ಯಾಣ, ಬಸವ ಕಲ್ಯಾಣ. ಶಿವನ ಕಲ್ಯಾಣ ಬಸವ ಕಲ್ಯಾಣ, ಶಿವ ಶರಣರ ಅನುಭವದ ಕಲ್ಯಾಣ, ಶಿವ ಶರಣರ ಅನುಭವದ ಕಲ್ಯಾಣ. ಶಿವನ ಕಲ್ಯಾಣ ಬಸವ ಕಲ್ಯಾಣ, ಶಿವನ ಕಲ್ಯಾಣ ಭುವನ ಕಲ್ಯಾಣ. ಹರ ಭಕ್ತ ಅರಳಯ್ಯ ಮಾದರ ಚೆನ್ನಯ್ಯ, ಹರ ಭಕ್ತ ಹರಳಯ್ಯ ಮಾದರ ಚೆನ್ನಯ್ಯ, ಹರ ಭಕ್ತ ಅರಳಯ್ಯ ಮಾದರ ಚೆನ್ನಯ್ಯ, ಹರ ಭಕ್ತ ಹರಳಯ್ಯ ಮಾದರ ಚೆನ್ನಯ್ಯ. ಅಂಬಿಗರ ಚೌಡಯ್ಯ ಮೆರೆದ ಕಲ್ಯಾಣ, ಅಂಬಿಗರ ಚೌಡಯ್ಯ ಮೆರೆದ ಕಲ್ಯಾಣ. ಉಡುತಡಿ ಮಹಾದೇವಿ ಮಡಿವಾಳ ಮಾಚಯ್ಯ, ಉಡುತಡಿ ಮಹಾದೇವಿ ಮಡಿವಾಳ ಮಾಚಯ್ಯ. ಹಡಪದ ಪಣ್ಣ ಹಡಪದ ಪಣ್ಣ ಮೆರೆದ ಕಲ್ಯಾಣ. ಶಿವನ ಕಲ್ಯಾಣ ಬಸವ ಕಲ್ಯಾಣ, ಶಿವನ ಕಲ್ಯಾಣ ಭುವನ ಕಲ್ಯಾಣ. ನೂಲಿಯ ಚಂದಯ್ಯ ಡೋಹರ ಕಕ್ಕಯ್ಯ, ನೂಲಿಯ ಚಂದಯ್ಯ ಡೋಹರ ಕಕ್ಕಯ್ಯ, ನೂಲಿಯ ಚಂದಯ್ಯ ಡೋಹರ ಕಕ್ಕಯ್ಯ, ನೂಲಿಯ ಚಂದಯ್ಯ ಡೋಹರ ಕಕ್ಕಯ್ಯ. ಮೇದಾರ ಕೇತಯ್ಯ ಮೆರೆದ ಕಲ್ಯಾಣ, ಮೇದಾರ ಕೇತಯ್ಯ ಮೆರೆದ ಕಲ್ಯಾಣ. ಅಲ್ಲಮ ಪ್ರಭುದೇವ ಶಿವಯೋಗಿ ಸಿದ್ಧರಾಮ, ಅಲ್ಲಮ ಪ್ರಭುದೇವ ಶಿವಯೋಗಿ ಸಿದ್ಧರಾಮ. ಜಂಗಮರೆಲ್ಲರೂ ಜಂಗಮರೆಲ್ಲರೂ ಮೆರೆದ ಕಲ್ಯಾಣ. ಶಿವನ ಕಲ್ಯಾಣ ಬಸವ ಕಲ್ಯಾಣ, ಶಿವನ ಕಲ್ಯಾಣ ಭುವನ ಕಲ್ಯಾಣ. ಗಂಗಮ್ಮ ನೀಲಮ್ಮ ಮುಕ್ತಾಯಿ ನಾಗಾಯಿ, ಗಂಗಮ್ಮ ನೀಲಮ್ಮ ಮುಕ್ತಾಯಿ ನಾಗಾಯಿ, ಗಂಗಮ್ಮ ನೀಲಮ್ಮ ಮುಕ್ತಾಯಿ ನಾಗಾಯಿ, ಗಂಗಮ್ಮ ನೀಲಮ್ಮ ಮುಕ್ತಾಯಿ ನಾಗಾಯಿ. ಆಯ್ದಕ್ಕಿಲಕ್ಕಮ್ಮ ಮೆರೆದ ಕಲ್ಯಾಣ, ಆಯ್ದಕ್ಕಿಲಕ್ಕಮ್ಮ ಮೆರೆದ ಕಲ್ಯಾಣ. ಕಲ್ಯಾಣ ಬೆಳಗಿದ ಭಾಗ್ಯದ ಬಸವಣ್ಣ, ಕಲ್ಯಾಣ ಬೆಳಗಿದ ಭಾಗ್ಯದ ಬಸವಣ್ಣ. ಜ್ಞಾನಿ ಚೆನ್ನ ಬಸವಣ್ಣ, ಜ್ಞಾನಿ ಚೆನ್ನ ಬಸವಣ್ಣ ಮೆರೆದ ಕಲ್ಯಾಣ. ಶಿವನ ಕಲ್ಯಾಣ ಬಸವ ಕಲ್ಯಾಣ, ಶಿವನ ಕಲ್ಯಾಣ ಭುವನ ಕಲ್ಯಾಣ, ಶಿವನ ಕಲ್ಯಾಣ ಶಿವನ ಕಲ್ಯಾಣ ಶಿವನ ಕಲ್ಯಾಣ ಶಿವನ ಕಲ್ಯಾಣ
ಜಯ ಮಂಗಲಂ ಜಯ ನಮಃ ಪರಾವತೇ ಶಿವ ಹರ ಹರ ಮಹಾದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ, ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನು ಸ್ಮರಿಸಿ, ಮಹಾಮಾನವತವಾದಿ ಎಲ್ಲ ಶರಣರ ಭಾವಸ್ಫುರಣ, ಕಲ್ಯಾಣದ ಅಣ್ಣ, ಸಮಾನತೆಯ ಹರಿಕಾರ ಅಪ್ಪ ಬಸವಣ್ಣನನ್ನು ಸ್ಮರಿಸಿ, ಬಸವನ ಬಾಗೇವಾಡಿಯ ಸಮಸ್ತ ಸದ್ಭಕ್ತರಿಗೆ ಆರಾಧ್ಯ ದೈವವಾಗಿರುವಂತ, ಬೇಡಿದವರಿಗೆ ಬೇಡಿದ ಇಷ್ಟಾರ್ಥಗಳನ್ನು ಪೂರೈಸಿರುವಂತ ಮಹಾನ್ ಶಕ್ತಿ ನಂದೀಶನನ್ನು ಸ್ಮರಿಸಿ, ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸದ ನಿಮಿತ್ತವಾಗಿ ಒಂದು ತಿಂಗಳ ಪರ್ಯಂತರ ಬಸವಾದಿ ಶಿವಶರಣರ ವಚನ ಚಿಂತನ ಪ್ರವಚನ, ಆ ಪ್ರವಚನದ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥವರು ಸಾತ್ವಿಕರು, ಮಾತೃ ಸ್ವರೂಪಿಗಳಾಗಿರುವಂಥ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾದ ಪದ್ಮಗಳಿಗೆ ಭಕ್ತಿಯ ಪ್ರಣಾಮವನ್ನು ಸಮರ್ಪಣೆ ಮಾಡಿ, ಬಸವ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಜಾತ್ರಾ ಕಮಿಟಿ ಎಲ್ಲ ಪದಾಧಿಕಾರಿಗಳೇ, ಒಂದು ತಿಂಗಳ ಪರ್ಯಂತರ ಸಂಗೀತದ ಸುದೇನ ಉಣಬಡಿಸ್ತಾ ಇರುವಂತ ಕಲಾಬಳಗವೇ, ಈ ಪ್ರವಚನವನ್ನು ಆಲಿಸಿ ನಾವೆಲ್ಲರೂ ಪಾವನರಾಗಬೇಕನ್ನುವಂಥ ಹಂಬಲವನ್ನು ಇಟ್ಟುಕೊಂಡು ಬಂದಿರುವಂಥ ಬಸವನ ಬಾಗೇವಾಡಿಯ ಮಹಾಜನಗಳೇ, ಮಾತೆಯರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರ ಅಂತರಂಗದಲ್ಲಿರುವಂಥ ಚಿಜ್ಯೋತಿಗೆ ಶರಣೂ ಶರಣಾರ್ಥಿ. ಪ್ರತಿನಿತ್ಯ ಒಂದೊಂದು ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ. ನಿನ್ನೆ ಈ ದೇಹವನ್ನು ಕುರಿತು ನಾವು ಚಿಂತನೆ ಮಾಡಿದ್ದೀವಿ. ಈ ದೇಹ ಪವಿತ್ರವಾಗಿರುವಂತ ದೇಹ ಅಂತ ತಿಳ್ಕೊಂಡು ಬಸವಣ್ಣವರು ವ್ಯಕ್ತಪಡಿಸಿದ್ದಾರೆ. ಅಳಿದು ಹೋಗುವಂತ ಈ ದೇಹಕ್ಕೆ ಬಸವೇಶ್ವರರ ಅಭಿಪ್ರಾಯ ಏನು ಅಂದ್ರೆ, ಇದು ಭಗವಂತ ಕೊಟ್ಟ ಪ್ರಸಾದ ಕಾಯಕ, ಈ ಕಾಯವನ್ನ ಕೆಡಿಸ್ಕೊಳ್ಬೇಡ್ರಿ ಅಂತ ತಿಳ್ಕೊಂಡು ಬಸವಣ್ಣವರು ನಮಗೆ ಅಪ್ಪಣೆಪಡಿಸಿದ್ದಾರೆ. ಅಳಿಯುವುದು ದೇಹ, ಉಳಿಯುವುದು ಕೀರ್ತಿ. ಅವಿಚಾರವನ್ನ ಬಿಡು, ಸುವಿಚಾರವನ್ನ ಹಿಡಿ ಅಥವಾ ಮಾಡು ಅಂತ ತಿಳ್ಕೊಂಡು ಶರಣರು ಹೇಳ್ಕೊಂತ ಬರ್ತಾರೆ. ದೇಹ ಅಳೆದು ಹೋಗುತ್ತದೆ, ಯಾರೂ ಶಾಶ್ವತವಾಗಿ ಇಲ್ಲಿ ಇರೋಕೆ ಬಂದಿಲ್ಲ, ಇರೋದು ಇಲ್ಲ. ಎಲ್ಲಿ ಜನನ ಇದೆ ಅಲ್ಲಿ ಮರಣ ಇದೆ. ಕೇವಲ ಮನುಷ್ಯರಿಗಷ್ಟೇ ಈ ತತ್ವ ಇಲ್ಲ, ಭೂಮಿಯ ಮೇಲೆ ಹುಟ್ಟುವಂತ ಪ್ರತಿಯೊಂದು ಜೀವಿಗೂ ಸಹಿತ ಈ ತತ್ವ ಏನಾಗ್ತದಂದ್ರೆ ಅಳವಡುತ್ತದೆ. ಯಾವುದು ಹುಟ್ಟುತ್ತೋ ಅದು ಸಾಯುತ್ತೆ ಅನ್ನೋದು ನಮಗೆ ತಿಳಿದಿರಬೇಕು.
ಹಾಗೆ ಬಸವಣ್ಣವರು ಹೇಳ್ತಾರ, ಕನ್ನಡ ನಾಡಿನ ಎಲ್ಲ ದಾರ್ಶನಿಕರು ಹೇಳ್ತಾರೆ, 12ನೇ ಶತಮಾನದ ಶಿವಶರಣರು ಹೇಳ್ತಾರೆ, ದೇಹ ಒಂದು ಸಾರಿ ಬರ್ತೈತಪ್ಪ, ಇದು ಪದೇ ಪದೇ ಹುಟ್ಟಿ ಬರೋದಿಲ್ಲ. ಈ ಮಾನವ ಜನ್ಮ ಒಂದೇ ಒಂದು ಸಾರೆ. ಅಕ್ಕ ಮಹಾದೇವಿ ಬಹಳ ಸುಂದರವಾದ ಮಾತನ್ನು ಹೇಳ್ತಾಳ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಲಕ್ಷ ಜೀವರಾಶಿಗಳನ್ನು ದಾಟಿ ಬಂದೆ ಬಾರದ ಭವಂಗಳನ್ನುಂಡೆ ಉಂಡೆ ಇಂದಿನ ಜನ್ಮವು ಏನಾದರಾಗಲಿ ಮುಂದಿನ ಜನ್ಮವನ್ನು ಕರುಣಿಸಯ್ಯ ಚನ್ನಮಲ್ಲಿಕಾರ್ಜುನ ಅಂತ ಬರಿತಾಳ. ಎಷ್ಟು ವಿಶೇಷವಾದ ವಚನವನ್ನ ಈ ನಾಡಿಗೆ ನೀಡಿದೆ. ಒಂದೇ ಸಲ ಬಂದಿಲ್ಲ, ಒಂದು ಸಲ ಬಂದೈತಿ ಅಂತ ನೀ ಭಾವಿಸ್ಕೊಳ್ಬೇಡಪ್ಪ. ಇದು ಮಾನವ ಜನ್ಮಕ್ಕೆ ಬರಬೇಕಾದ್ರೆ 84 ಲಕ್ಷ ಜೀವರಾಶಿಗಳನ್ನು ದಾಟಿದ ಮೇಲೆ ಈ ಪವಿತ್ರವಾಗಿರುವಂತ ಮಾನವ ಜನ್ಮ ಅನ್ನೋದು ನಿನಗೆ ದೊರೆತದಂದ್ರೆ ಈ ಜನ್ಮವನ್ನ ಸಾರ್ಥಕ ಮಾಡಿಕೊ ಅಂತಾರೆ ಶರಣರು. ಸಾರ್ಥಕ ಮಾಡಿಕೊ ಅಂತಾರೆ. ನಿಮಗೆ ಸಣ್ಣ ಉದಾಹರಣೆ ಅಂದ್ರೆ, ಈ ಸಣ್ಣ ಮಕ್ಕಳಿಗೆ ಹಿಂದಿನ ಕಾಲದಲ್ಲಿ ಕಟ್ಟಿಗೆಯ ತೊಟ್ಟಲದೊಳಗ ಹೆಸರಿಡ್ತಿದ್ದು, ನಾಮಕರಣ ಅಂತ ಮಾಡ್ತಿದ್ದು. ಆ ನಾಮಕರಣವನ್ನ ಮಾಡುವಂತ ಸಂದರ್ಭದೊಳಗ ತೊಟ್ಟಿಲಕ್ಕ ಕಟ್ಟಿಗೆ ತೊಟ್ಲ ಇರ್ತಿತ್ತು, 4 ಹಗ್ಗ ಕಟ್ಟಿರ್ತಿದ್ರು. ಎಲ್ಲದೂ ಒಂದೊಂದು ಸಿದ್ಧಾಂತವನ್ನ ನಮ್ಮ ಧರ್ಮ ಕಲಿಸಿಕೊಡ್ತದೆ. ನಮ್ಮ ಧರ್ಮ ಕಲಿಸಿಕೊಡ್ತದೆ. ತೊಟ್ಟಿಲಕ್ಕ 4 ಹಗ್ಗ, ಮಧ್ಯದೊಳಗೆ 1 ಹಗ್ಗ. ಆ ಹಗ್ಗವನ್ನ ತಾಯಿ ಜಗ್ತಿರ್ತಾಳ. ತೊಟ್ಟಿಲಕ್ಕೆ 4 ಹಗ್ಗಗಳಿರ್ತಾವಲ್ಲ, ಆ ಹಗ್ಗಗಳು ಏನನ್ನ ಸೂಚನೆ ಕೊಡ್ತಾವಂದ್ರ, ನೋಡಪ್ಪ, ಈ 4 ಹಗ್ಗಗಳಂದ್ರೆ ಬೇರೆ ಏನೂ ಅಲ್ಲ, ವಚನ ಸಾಹಿತ್ಯ, ಪುರಾಣ, ವೇದ, ಆಗಮ, ಉಪನಿಷತ್ತುಗಳು ಅನ್ನುವಂಥ ಹಗ್ಗಗಳನ್ನ ಹಿಡ್ಕೊಂಡು ನೀನು ಜೀವನ ಸಾಗಿಸಿದ್ದೇ ಕರೆ ಆದ್ರೆ ನಿನ್ನ ಬದುಕು ಸಾರ್ಥಕ ಅಂತ ತಿಳ್ಕೊಂಡು ಹುಟ್ಟುವಂತ ಮಗುವಿಗೆ ಬೋಧನೆಯನ್ನು ಮಾಡುವಂಥದ್ದು ನಮ್ಮ ಸಿದ್ಧಾಂತ. ಹುಟ್ಟು ಮಗುವಿಗೆ ಆ 4 ಆ ಕಟ್ಟಿಗೆಯ ತೊಟ್ಟಿಲಕ್ಕೆ 4 ಮೂಲಿಗೆ ಕಳಸಗಳು ಅಂತ ಇರ್ತಾವೆ. ಈಗಿನವರೆಲ್ಲ ಸ್ಟ್ಯಾಂಡ್ ತೊಟ್ಲ, ಪ್ಲಾಸ್ಟಿಕ್ ತೊಟ್ಲ ಅಥವಾ ಕಬ್ಬಿಣದ ತೊಟ್ಲ, ಅವೆಲ್ಲ ಗೊತ್ತಿರೋದಿಲ್ಲ. ಆ 4 ಕಳಸಗಳು ಆ ಮಗುವಿಗೆ ಹೇಳ್ತಾವ, ತಮ್ಮ, ನೀನು ಮಾನವ ಜನ್ಮಕ್ಕೆ ಬಂದಿಯಲ್ಲ, ಬಹಳ ಪವಿತ್ರವಾಗಿರುವಂತ ಜನ್ಮ ಇದು. ಈ ಜನ್ಮಕ್ಕೆ ಬಂದಿ ಅಂದ ಬಳಿಕ ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವಂಥ ಚತುರ್ವಿಧ ಪುರುಷಾರ್ಥಗಳನ್ನು ಹಿಡ್ಕೊಂಡು ಜೀವನ ಸಾಗಿಸಿದ್ರೆ ನಿನ್ನ ಜೀವನ ಪರಮ ಪಾವನವಾಗುತ್ತೆ ಅನ್ನುವಂಥ ಸಿದ್ಧಾಂತವನ್ನ ಆ ತೊಟ್ಟಿಲ ಮಗುವಿಗೆ ಕಲಿಸಿಕೊಡ್ತದೆ. ಮಧ್ಯದಾಗ ಒಂದು ಹಗ್ಗ ಇರ್ತೈತಲ್ರಿ, ಆ ಹಗ್ಗ ಅದು ಅವ್ವ ತಾಯಿ ಜಗ್ತಾಳ, ಸಂಸಾರಕ್ಕೆ ಬಾ, ಸಂಸಾರಕ್ಕೆ ಬಾ ಅಂತ ಜಗ್ಗಿದರೆ ಆ ತೊಟ್ಟಿಲದಲ್ಲಿರುವಂತ ಮಗು ತೊಟ್ಟಿಲ ನಾವಲ್ಲೇ ಅಂತ ಹಿಂದಕ್ಕೆ ಹೋಗ್ತಿರ್ತದ. ಆದ್ರೂ ಒತ್ತಾಯ ಮಾಡಿ ತಾಯಿ ಕರಿತಿರ್ತಾಳ. ಅದರ ಜೊತೆಗೆ ಆ ತೊಟ್ಟಿಲ ಮಧ್ಯದಲ್ಲಿ ಗುಬ್ಬಿ ಚಟ್ಟು ಅಂತ ಕಡುತ್ತಿದ್ರು. ನಿಮ್ ಕಡೆ ಏನಂತೀರ? ಗುಬ್ಬಿ ಚಟ್ಟು. ಒಂದೊಂದು ಭಾಷೆ ಇರ್ತಾವ, ಒಬ್ಬೊಬ್ಬರಿಗೆ ಅರ್ಥನ ಆಗುದು. ನನ್ನ ಭಾಷೆ ನಿಮ್ಗೆ ತಿಳಿತೈತಲ್ಲ, ಅರ್ಥಕೈತಿ, ಹಂಗ ರೆಡ್ಡಿ. ಆ ಗುಬ್ಬಿ ಚಟ್ ಅಂತ ಕಟ್ತಿದ್ರು. ಆ ಚಟ್ಟಿನೊಳಗೆ ಏನಿರ್ತಿದ್ವು ಅಂದ್ರೆ ಪ್ರಾಣಿ ಪಕ್ಷಿಗಳನ್ನ ಹೆಣದು ಪೋಣಿಸಿ ಅದರೊಳಗ ತೂಗು ಬಿಡ್ತಿದ್ರು, ನೇತು ಹಾಕ್ತಿದ್ರು. ಯಾವಾಗ ತಾಯಿ ತೊಟ್ಟಿಲವನ್ನು ತೂಗಿದಾಗ ಆ ಚಟ್ಟಿನಲ್ಲಿರುವಂತ ಎಲ್ಲ ಪಕ್ಷಿಗಳು, ಪ್ರಾಣಿಗಳೆಲ್ಲವೂ ಅಳ್ಳಾಡಿದಾಗ, ಆ ಕಡೆ ಈ ಕಡೆ ಹೋದಾಗ, ಹೊಯ್ದಾಡಿದಾಗ, ಅವಾಗ ಆ ತೊಟ್ಟಿಲದಲ್ಲಿರುವಂತ ಮಗು ಕಿಲ 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 ಅಂತ ನಗುತ್ತಿತ್ತು. ಅದನ್ನ ಆಡಿಸುವುದಕ್ಕಾಗಿ ಅಲ್ಲ. ಅಕ್ಕ ಮಹಾದೇವಿ ಹೇಳಿಲ್ದಲ್ಲ, ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಲಕ್ಷ ಜೀವರಾಶಿಗಳನ್ನು ದಾಟಿದ ಬಳಿಕ ನಿನಗೆ ಮಾನವ ಜನ್ಮ ಬಂದೈತಪ್ಪ. ಈ ಜನ್ಮಕ್ಕೆ ಬಂದ ಮೇಲೆ ನಿನ್ನ ಜನ್ಮವನ್ನು ಸಾರ್ಥಕ ಮಾಡಿಕೋ ಅಂತ ತಿಳ್ಕೊಂಡು ಆ ಮಗುವಿಗೆ ಬೋಧನೆಯನ್ನು ಮಾಡುವುದಕ್ಕೋಸ್ಕರ ತೊಟ್ಟಿಲದಲ್ಲಿ ಗುಬ್ಬಿಯ ಚಟ್ಟನ್ನು ಕಟ್ತಿದ್ರು. ಅದಕ್ಕೆ ಈ ಜನ್ಮ ಬಹಳ ಪಾವನವಾದ, ಪಾವಿತ್ರತೆಯಿಂದ ಕೂಡಿರುವಂತ ಜನ್ಮ ಅಂದ್ರೆ ಅದು ಮಾನವ ಜನ್ಮ. ಒಂದು ಆಕಳ ಹೇಳ್ತದೆ ನಮ್ಗ,
ಏನು ಹೇಳ್ತದೆ? ಇಟ್ಟರೆ ಸಗಣಿಯಾದ, ತಟ್ಟಿದರೆ ಕುಳ್ಳಾದ, ಸುಟ್ಟರೆ ಬೂದಿಯಾದೆ, ಸಂಸ್ಕಾರ ಕೊಟ್ಟರೆ ವಿಭೂತಿಯಾದೆ, ನೀನಾರಿಗಾದ್ಯೋ ಎಲೆಮಾನವ ಅಂತ ಪ್ರಶ್ನೆ ಮಾಡ್ತದೆ ಆಕಳ. ಸ್ವಲ್ಪ ಅದನ್ನು ಬಿಡಿಸಿ. ನೀನು ನಾರಿಗೆ ಆದಿ, ಬರೇ ಹೆಣ್ಮಕ್ಳಿಗೆ ಆದಿನಿ, ಮತ್ತೆದಕ್ಕೂ ಆಗ್ಲಿಲ್ಲ ಅಂತ ಆಕಳ ಪ್ರಶ್ನೆ ಮಾಡ್ತದೆ. ಹಾಗಾಗಿ ನಾವು ಕೇವಲ ಹೆಣ್ಣಿಗಾಗಿ ಬದುಕೋದಲ್ಲ, ಸಮಾಜದಲ್ಲಿ ಎಲ್ಲರಿಗೂ ಬೇಕಾಗಿ ಬದುಕಿದಾಗ ಮಾತ್ರ ಈ ದೇಹಕ್ಕೆ ಸಾರ್ಥಕತೆಯನ್ನು ಪಡ್ಕೊಳ್ತದ. ಈ ದೇಹ ಒಂದಿಷ್ಟು ಎಲ್ಲರಿಂದ ಪೂಜೆಗೆ ಒಳಗಾಗ್ತದೆ. ಅದಕ್ಕೆ ಕಲ್ಯಾಣದ ಶರಣರು ಸಂಸಾರದಲ್ಲಿದ್ದುಕೊಂಡು ಸಹಿತ, ಸಂಸಾರ ಅನ್ನುವಂಥ ಸಮುದ್ರದೊಳಗಿದ್ರೂ ಸಹಿತ ಈಜಿ ದಡ ಸೇರಿದ ಬಳಿಕ ಈ ಭೂಮಿಯ ಮೇಲೆ ಅದೇ ಶರಣರೆಲ್ಲರೂ ಏನಾದ್ರು ಅಂದ್ರೆ ದೇವರಾದರು, ದೇವ ಸ್ವರೂಪಿಗಳಾದರು. ಹಾಲಾದೆ ಕರೆದರೆ ಮೊಸರಾದೆ ಹೆತ್ತರೆ, ಮಿಲುಕಿನ ಗಡಿದರೆ ಬೆಣ್ಣೆಯಾದೆ, ಮೇಲಾದ ತುಪ್ಪವ ನಾನಾದಿ ಕಾಸಿದರೆ, ನೀನಾರಿಗಾದೆಯೋ ಎಲೆ ಮಾನವ, ನೀನಾರಿಗಾದೆಯೋ ಎಲೆ ಮಾನವ. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಗುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ತಟ್ಟದೆ ಹಾಕಿದರೆ ನೆಲಗೊಬ್ಬರವಾದೆ, ತಟ್ಟದೆ ಹಾಕಿದರೆ ನೆಲಗೊಬ್ಬರವಾದೆ, ನೀನಾರಿಗಾದೆಯೋ ಎಲೆ ಮಾನವ, ನೀನಾರಿಗಾದೆಯೋ ಎಲೆ ಮಾನವ. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಗುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ತಟ್ಟದೆ ಹಾಕಿದರೆ ನೆಲಗೊಬ್ಬರವಾದೆ, ತಟ್ಟದೆ ಹಾಕಿದರೆ ನೆಲಗೊಬ್ಬರವಾದೆ, ನೀನಾರಿಗಾದೆಯೋ ಎಲೆ ಮಾನವ, ನೀನಾರಿಗಾದೆಯೋ ಎಲೆ ಮಾನವ. ಹಾಲಾದೆ ಕರೆದರೆ ಮೊಸರಾದೆ ಹೆತ್ತರೆ, ಮಿಲುಕಿನ ಗಡಿದರೆ ಬೆಣ್ಣೆಯಾದೆ, ಹಾಲಾದೆ ಕರೆದರೆ ಮೊಸರಾದೆ ಹೆತ್ತರೆ, ಮಿಲುಕಿನ ಗಡಿದರೆ ಬೆಣ್ಣೆಯಾದೆ, ಮೇಲಾದ ತುಪ್ಪವ ನಾನಾದಿ ಕಾಸಿದರೆ, ಮೇಲಾದ ತುಪ್ಪವ ನಾನಾದಿ ಕಾಸಿದರೆ, ನೀನಾರಿಗಾದೆಯೋ ಎಲೆ ಮಾನವ. ಹಾಯ ಹರಿಗೋಲಾದೆ, ರಾಯ ಬೇರಿಗೆಯಾದೆ, ರಾಯರ ಕಾಲಿಗೆ ಮುಳ್ಳೊತ್ತುವಾದೆ, ಹಾಯ ಹರಿಗೋಲಾದೆ, ರಾಯ ಬೇರಿಗೆಯಾದೆ, ರಾಯರ ಕಾಲಿಗೆ ಮುಳ್ಳೊತ್ತುವಾದೆ, ಆಯವರಿತು ಹೊಡೆಯ ಮಧುರ ಗಾನಕ್ಕಾದೆ, ಆಯವರಿತು ಹೊಡೆಯ ಮಧುರ ಗಾನಕ್ಕಾದೆ, ನೀನಾರಿಗಾದೆಯೋ ನೀನಾರಿಗಾದೆಯೋ ಎಲೆ ಮಾನವ, ನೀನಾರಿಗಾದೆಯೋ ಎಲೆ ಮಾನವ. ಹಾದಿ ಬೀದಿಯಲ್ಲಿರುವ ಕಸದ ಹುಲ್ಲನ್ನು ಹುಡುಕಿ ಮೆನು ಮನೆಗೈದು ನಮೃತವಾದೆ, ಓ ಹಾದಿ ಬೀದಿಯಲ್ಲಿರುವ ಕಸದ ಹುಲ್ಲನ್ನು ಹುಡುಕಿ ಮೆದು ಮನೆಗೈದು ನಾ ಅಮೃತವಾದೆ, ಅದನೊಂದು ನನಗೆರಡು ಬಗೆಯುವ ಮಾನವ ಹೇಳು, ಅದನೊಂದು ನನಗೆರಡು, ಅದನೊಂದು ನನಗೆರಡು ಬಗೆಯುವ ಮಾನವ ಹೇಳು, ನೀನಾರಿಗಾದೆಯೋ ಎಲೆ ಮಾನವ, ನೀನಾರಿಗಾದೆಯೋ ಎಲೆ ಮಾನವ. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಗುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ತಟ್ಟದೆ ಹಾಕಿದರೆ
ಜಯ ಮಂಗಲಂ ಜಯ ನಮಃ ಪರಾಪದೇ ಶಿವ ಹರ ಹರ ಮಹಾದೇವ. ಹೀಗೆ ಆಕಳ ನಮಗೆ ಪ್ರಶ್ನೆ ಮಾಡುತ್ತದೆ. ಸಿದ್ದಯ್ಯ ಪುರಾಣಿಕರು ಒಂದು ಮಾತು ಹೇಳ್ತಾರೆ, ಏನಾದರೂ ಆಗು ಮೊದಲು ಮಾನವನಾಗು. ರಾಷ್ಟ್ರಭಕ್ತನೇ ಆಗು, ರಾಜಕಾರಣಿಯೇ ಆಗು, ವೈದ್ಯನೇ ಆಗು, ಏನಾದರಾಗು ಮೊದಲು ಮಾನವನಾಗು ಅಂತಾರೆ ಸಿದ್ದಯ್ಯ ಪುರಾಣಿಕರು. ಮಾನವ ಮಾನವನಾಗಿಲ್ಲ, ಮಾನವ ಕ್ರೂರ ಮೃಗವಾಗಿದ್ದಾನೆ. ಮಾನವ ಮಹಾಂತನಾಗಬೇಕಾದ್ರೆ ಅಂತ ಮಾನವನು ಮಹಾತ್ಮರ ಸಂಘದಲ್ಲಿರಬೇಕು ಅಂತಾರೆ. ಅಂತ ಮಹಾತ್ಮರ ಸಂಘದಲ್ಲಿ ಯಾವ ಇರ್ತಾನ ಅವನು ಮಾತ್ರ ಬಹಳ ಶ್ರೇಷ್ಠ ಸ್ಥಾನವನ್ನ ಏರುತ್ತಾನೆ. ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಒಂದು ಮಾತು ಬರ್ತದೆ, ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ. ಆ ಸಜ್ಜನರ ಸಂಘವನ್ನು ನಾವು ಯಾವಾಗಲೂ ಮಾಡಬೇಕು ಅಂತ ತಿಳ್ಕೊಂಡು ನಾಡಿನ ದಾರ್ಶನಿಕರ ಅಭಿಪ್ರಾಯ. ಮನುಷ್ಯನು ತನ್ನ ಜೀವನದಲ್ಲಿ ಒಳ್ಳೆಯವರ ಸಂಘವನ್ನು ಮಾಡಿದ್ದ ಅಂದ್ರೆ ಅವನು ಸದಾ ಕಾಲ ಸುಖದಿಂದ ಇರ್ತಾನೆ. ಒಂದು ವೇಳೆ ಕೆಟ್ಟವರ ಸಂಘವನ್ನು ಮಾಡಿದ್ದೇ ಕರೆ ಆದ್ರೆ ಸಾಯುವವರೆಗೂ ಸಹಿತ ದುಃಖದಲ್ಲೇ ಅವನ ಬದುಕನ್ನು ಸವಿಸಬೇಕಾಗುತ್ತದೆ. ಬಾಲ್ಯದಿಂದ ಹಿಡ್ಕೊಂಡು ಮುಪ್ಪಾವಸ್ಥೆ ಬರುವವರೆಗೂ ಸಹಿತ ಸಜ್ಜನರ ಸಂಘದಲ್ಲಿರುವಂತಾರೆ ಅನುಭಾವಿಗಳು. ಹಾಗಾದ್ರೆ ಇವತ್ತಿನ ಚಿಂತನ ಸಂಘ, ಸತ್ಸಂಗ, ಸಜ್ಜನರ ಸಂಘ, ಅನುಭಾವಿಗಳ ಸಂಘ, ಜ್ಞಾನಿಗಳ ಸಂಘ, ಯೋಗಿಗಳ ಸಂಘ, ಶರಣರ ಸಂಘ, ಶಿವಶರಣರ ಸಂಘವನ್ನ ಮಾಡಿದ್ದೇ ಕರೆ ಆದ್ರೆ ಈ ಮನುಷ್ಯ ಜೀವನ ಬಹಳಷ್ಟು ಎತ್ತರಕ್ಕೆ ಹೋಗ್ತದೆ. ಹಾಗಾಗಿ ಬಸವಣ್ಣವರು ನಮಗೆ ಬಹಳ ವಿಶೇಷವಾದ ವಿಚಾರಧಾರೆಯನ್ನ ಎರೆದಿದ್ದಾರೆ, ಕೊಟ್ಟಿದ್ದಾರೆ. ಸಂಘ ಅಂದ್ರೆ ನಿಮ್ಮ ವಿಚಾರದಲ್ಲಿ ಯಾವುದ್ರಿ? ಸಂಘ ಅಂದ್ರೆ ಯಾವುದು? ಬಹಳದವು ಸಂಘಗಳು. ಸ್ವಸಹಾಯ ಸಂಘ, ಧರ್ಮಸ್ಥಳದ ಸಂಘ, ಮಂಜುನಾಥ ಸಂಘ, ಮಹಿಳಾ ಸಂಘ, ಯುವಕರ ಸಂಘ, ಬಹಳದವಲ್ಲ. ಈ ಸಂಘಗಳ ಬಗ್ಗೆ ಬಸವಣ್ಣವರು ಹೇಳಲಿಲ್ಲ. ಯಾವುದನ್ನ ಕುರಿತು ಬಸವಣ್ಣವರು ನಮಗೆ ಹೇಳಿದ್ರು ಅಂದ್ರೆ ಸಂಘ ಅಂದ್ರೆ ಅದು ಅಲ್ಲಪ್ಪ, ಸವಾಸ ಮಾಡೋದು, ಸ್ನೇಹವನ್ನ ಮಾಡೋದೇನೈತಲ್ಲ ಅದಕ್ಕೆ ಸಂಘ ಅಂತ ಕರೀತಾರೆ. ಬಸವೇಶ್ವರರು ನಮ್ಗೆ ಹೇಳಿದ್ರಲ್ಲ, ನೀನು ಇದೇ ಸಂಘವನ್ನ ಮಾಡುವಂತ ಒತ್ತಿ ಹೇಳಲಿಲ್ಲ. ಯಾವುದಾದ್ರೂ ಸಂಘ ಮಾಡು, ನೀನು ನಿನ್ನ ವಿವೇಚನೆಗೆ ಬಿಟ್ಟಿದ್ದು ಅದು. ಅದಕ್ಕೆ ಅವ್ರು ಹೇಳ್ತಾರ, ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಅದು ಭಂಗವಯ್ಯ. ಸಂಘದಲ್ಲಿ ಎರಡುಂಟು, ಒಂದು ಹಿಡಿ ಒಂದು ಬಿಡು, ಮಂಗಳದ ಮೂರ್ತಿ ಕೂಡಲ ಸಂಗಮ ದೇವ ಅಂತ ಬರೀತಾರೆ ನೋಡಿ. ಒಟ್ಟಾರೆ ಈ ಭೂಮಿಯ ಮೇಲೆ ಎರಡು ಸಂಘಗಳದಾವ. ಒಂದು ಒಳ್ಳೆಯವರ ಸಂಘ, ಮತ್ತೊಂದು ಕೆಟ್ಟವರ ಸಂಘ. ನೀ ಯಾವುದಾದ್ರೂ ಮಾಡು, ನಾನು ಇದೇ ಮಾಡು ಅಂತ ಹೇಳೋದಿಲ್ಲ. ಮನುಷ್ಯನಿಗೆ ಹೇಳ್ತಾರವರು, ಒಳ್ಳೆಯವರ ಸಂಘ ಮಾಡುವಂತನೂ ಹೇಳೋದಿಲ್ಲ,
ಕೆಟ್ಟವರ ಸಂಘವನ್ನ ಮಾಡುವಂತನೂ ಹೇಳೋದಿಲ್ಲ. ಒಟ್ಟಾರೆ 2 ಸಂಘದವಪ್ಪ. ಆ ಸಂಘದೊಳಗ ನೀನು ಯಾವುದನ್ನು ಆಯ್ಕೆ ಮಾಡಬೇಕನ್ನೋದು ಅದು ನಿನಗೆ ಬಿಟ್ಟಿದ್ದು ಅಂತಾರ ಬಸವೇಶ್ವರರು. ಒಂದು ವೇಳೆ ಒಳ್ಳೆಯವರ ಸಂಘವನ್ನ ಮಾಡುವಂತ ನಾನು ಹೇಳಿದರೆ ಕ್ರೂರಿಗಳೆಲ್ಲರೂ ನನ್ನ ವಿರೋಧಿಗಳಾಗ್ತಾರೆ. ಕ್ರೂರ ಸಂಘವನ್ನ ಮಾಡುವಂತ ಹೇಳಿದರೆ ಸಜ್ಜನರೆಲ್ಲರೂ ನನಗೆ ಏನಂತಾರಂದ್ರೆ ವಿರೋಧಿಗಳಾಗಬಹುದು. ಅದಕ್ಕಾಗಿ ನಾ ಅದನ್ನು ಮಾಡು ಇದನ್ನು ಮಾಡು ಅಂತ ಹೇಳೋದಿಲ್ಲ. ಒಟ್ಟಾರೆ ಯಾವುದಾದ್ರೂ ಒಂದು ಸಂಘವನ್ನ ನೀನೇ ಆಯ್ಕೆ ಮಾಡಿಕೊ. ಇರ್ಲಿ ಬಿಡ್ರೆ, ನಾವು ಬಸವಣ್ಣ ಬಂದಂಗಾಗಿತ್ತು, ಏನು ಮಾಡೋಕ್ಕಾಗೋದಿಲ್ಲ. ಯಾವ ಸಂಘವನ್ನ ನಾವು ಮಾಡ್ತೇವೆ ಅದರಂತೆ ನಾವು ಬದಲಾವಣೆಯನ್ನು ಹೊಂದುತ್ತೇವೆ. ಅದಕ್ಕೆ ನಾವು ಯಾರ ಸಂಘ ಮಾಡ್ಬೇಕಂದ್ರೆ ಒಳ್ಳೆಯವರ ಸಂಘವನ್ನ ಮಾಡಬೇಕು. ಹೊಟ್ಟೆಗೆ ಹಿಟ್ಟನ್ನ ಹಾಕ್ತಿವಲ್ಲ, ಆ ಹಿಟ್ಟು ಅವಶ್ಯವಾಗಿ ಬೇಕೇ ಬೇಕು. ಹೊಟ್ಟೆಗೆ ಹಿಟ್ಟು ಅವಶ್ಯ, ಮೈಗೆ ಬಟ್ಟೆ ಅವಶ್ಯ. ಹಂಗ ತಲೆಗೆ ಏನಾದ್ರೂ ಹಾಕಬೇಕಲ್ಲ. ಏನಾದ್ರೂ ಹಾಕಿದ್ರೆ ನಡೆಯೋದಿಲ್ಲ. ಒಂದು ವೇಳೆ ಹೊಟ್ಟೆಗೆ ಏನಾದ್ರೂ ಬಿಸಿದು ಸಿಗಲಿಲ್ಲ ಅಂದ್ರೆ ಆರಿದ್ದನ್ನು ಹಾಕಬಹುದು. ಆರಿದ್ದು ಸಿಗಲಿಲ್ಲ ಅಂದ್ರೆ ತಂಗಳದ್ದನ್ನು ಹಾಕಬಹುದು. ತಂಗಳದ್ದು ಸಿಗಲಿಲ್ಲ ಅಂದ್ರೆ ಹಳಸಿದ್ದನ್ನಾದ್ರೂ ತಿಂದು ಹೊಟ್ಟೆ ತುಂಬಿಸಿಕೊಳ್ಳಬಹುದು. ಆ ಪರಿಸ್ಥಿತಿಯೊಳಗ ಹೊಟ್ಟೆಗೆ ಏನು ಬೇಕಾದ್ರೂ ಯಾವಾಗ ಬೇಕಾದ್ರೂ ಯಾವ ಸಮಯದಲ್ಲಿರೋದನ್ನಾದ್ರೂ ಹಾಕಿದ್ರೆ ನಡೀತೈತಿ. ಆದ್ರೆ ಈ ತಲೆಗೆ ಅಂಥದ್ದು ಇಂಥದ್ದು ಹಾಕಲೇಬಾರದು. ಅಂಥದ್ದು ಇಂಥದ್ದು ಹಾಕಿದ್ದೇ ಕರೆ ಆದ್ರೆ ಅಲ್ಲಿ ಅವಘಡಗಳಾಗ್ತವೆ, ಅಲ್ಲಿ ಘಟನೆಗಳು ನಡೀತಾವೆ. ಅದಕ್ಕ ಆ ತಲೆಗೆ ಏನು ಬೇಕು ಅದನ್ನು ಹಾಕಿದ್ರೆ ಮಾತ್ರ ಈ ದೇಹ, ಈ ಬದುಕು, ಈ ಜೀವನ ಸುಂದರವಾಗಿರ್ತೈತಿ ಅನ್ನೋದಕ್ಕಾಗಿನೇ ಅಂಥದ್ದು ಇಂಥದ್ದನ್ನು ಹಾಕುವುದಕ್ಕಿಂತ ಒಳ್ಳೆಯ ಸತ್ಯ ಶರಣರ ಸಂಘದಲ್ಲಿದ್ದು ಒಳ್ಳೆಯ ವಿಚಾರಗಳನ್ನು ಈ ದೇಹಕ್ಕೆ ಹಾಕಿಬಿಟ್ರೆ ಈ ದೇಹ ಸುಸೂತ್ರವಾಗಿ ಭಗವಂತನನ್ನ ಸೇರ್ತೈತಿ ಅಂತ ಬಸವಣ್ಣವರ ಅಭಿಪ್ರಾಯ. ಸೇರ್ತದೆ. ಅದಕ್ಕೆ ನಾವು ಈ ದೇಹಕ್ಕೆ ಒಳ್ಳೆಯದನ್ನು ಹಾಕಬೇಕಲ್ಲ. ಈ ದೇಹದಿಂದ ಒಳ್ಳೆಯವರ ಸಂಘವನ್ನ ಮಾಡಬೇಕು. ಅದಕ್ಕೆ ಅಕ್ಕ ಮಹಾದೇವಿ ಹೇಳ್ತಾಳ ನೋಡ್ರಿ, ಎಷ್ಟು ಸುಂದರವಾಗಿ ಹೇಳ್ತಾಳ. ಅರಿಯದವರೊಡನೆ ಸಂಘವ ಮಾಡಿ ಕಲ್ಲು ಹೊಯ್ದು ಕಿಡಿಯ ತೆಗೆದುಕೊಂಬಂತೆ. ಅರಿಯದವರೊಡನೆ ಅಂದ್ರೆ ತಿಳಿಯಲಾರದ ಅಜ್ಞಾನಿಗಳೊಂದಿಗೆ ಸಂಗಾನಿ ಮಾಡಿದ್ದೇ ಕರೆ ಆದ್ರೆ ಕಲ್ಲಿಗೆ ಕಲ್ಲು ಘರ್ಷಣೆಯಾಗಿ ಅಲ್ಲಿ ಕಿಡಿ ಉತ್ಪತ್ತಿಯಾಗಿ ಆ ಕಿಡಿ ಇಡೀ ಭೂಮಿಯನ್ನೇ, ಕಾನನವನ್ನೇ, ಅರಣ್ಯವನ್ನೇ ಸುಟ್ಟು ಹಾಕ್ತದೆ. ಹಂಗ ಕಲ್ಲಿನಂತಿರುವಂತ ಅಜ್ಞಾನಿಗಳ ಸಂಘದೊಳಗೆ ನೀನು ಇರಬೇಡಪ್ಪ. ನೀನು ಇರೋದಾದ್ರೆ ಅರಿತವರ ಸಂಘವನ ನೀ ಮಾಡು, ತಿಳಿದವರ ಸಂಘವನ ನೀ ಮಾಡು, ಜ್ಞಾನಿಗಳ ಸಂಘವನ ನೀನು ಮಾಡು. ಜ್ಞಾನಿಗಳ ಸಂಘವನ ನೀನು ಮಾಡಿದ್ದೇ ಕರೆ ಆದ್ರೆ ಆ ಮೊಸರನ್ನು ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ ಅಂತಾಳ ಅಕ್ಕ ಮಹಾದೇವಿ. ಮೊಸರನ್ನು ಹೊಸೆಯೋದು, ಮೊಸರನ್ನು ಕಡಿಯೋದು, ಆ ಕಡದ ಮೇಲೆ ಬರೋದೇನಂದ್ರೆ ತಾಜಾವಾಗಿರುವಂತ ಬೆಣ್ಣೆ. ಆ ಬೆಣ್ಣೆ ಯಾರಿಗೆ ಬೇಡ ಹೇಳಿ? ಎಲ್ಲರೂ ಆ ಬೆಣ್ಣೆಯನ್ನು ಸ್ವೀಕಾರ ಮಾಡ್ತಾರಲ್ಲ. ಹಂಗ ನಿನ್ನ ಬದುಕು ಸುಂದರವಾಗಿರಬೇಕಾದ್ರೆ, ನಿನ್ನ ಜೀವನ ಸಾರ್ಥಕವಾಗಬೇಕಾದ್ರೆ ಅರಿತವರ ಸಂಘವನ್ನ ಮಾಡುವಂತಾಳೆ ಅಕ್ಕ ಮಹಾದೇವಿ. ನಾವು ಮಾಡ್ಬೇಕು ಒಳ್ಳೆಯವರ ಸಂಘ. ಕೆಟ್ಟವರ ಸಂಘ, ಒಳ್ಳೆಯವರ ಸಂಘ ಅಂತ 2 ಸಂಘ. ಬರೀ ಮನುಷ್ಯರೊಳಗ ಕೆಟ್ಟವರು ಒಳ್ಳೆಯವರಂತ ಇಲ್ಲ. ಗಾಳಿಯೊಳಗನು ಇಬ್ಬರದಾರ. ಒಂದು ಬಿರುಗಾಳಿ, ಮತ್ತೊಂದು ತಂಪಾದ ಗಾಳಿ. ಗಾಳಿಯಲ್ಲಿ 2 ತರ, ಪ್ರಾಣಿಗಳಲ್ಲಿ 2 ತರ, ಒಂದ ತರ ಇಲ್ಲ. ಒಂದು ಸಾತ್ವಿಕ ಪ್ರಾಣಿ, ಮತ್ತೊಂದು ಕ್ರೂರ ಪ್ರಾಣಿ. ಸಾತ್ವಿಕ ಪ್ರಾಣಿ ಯಾವುದು ಅಂದ್ರೆ ಮೊಲ, ಜಿಂಕೆ, ಆಕಳ, ಇವೆಲ್ಲವೂ ಸಾತ್ವಿಕ ಪ್ರಾಣಿ. ಕ್ರೂರ ಪ್ರಾಣಿ ಯಾವ ಅಂದ್ರೆ ಹುಲಿ, ಸಿಂಹ, ಸರ್ಪ, ಇವೆಲ್ಲವೂ ಕ್ರೂರ ಪ್ರಾಣಿಗಳೇ, ಕ್ರೂರ ಜಂತುಗಳೇ. ಇವು ಯಾವಾದ್ರೂ ನಮ್ಮ ಮನೆಯೊಳಗೆ ಸಾಕ್ತಿವೇನು? ಆಕಳವನ್ನ ಸಾಕ್ತೇವೆ, ಮೊಲವನ್ನ ಸಾಕ್ತೇವೆ. ಯಾವ ಪ್ರಾಣಿಗಳಿಂದ ಈ ಮನುಷ್ಯನಿಗೆ ಹಾನಿ ಇಲ್ಲ, ಯಾವ ಪ್ರಾಣಿಗಳಿಂದ ಈ ಮನುಷ್ಯನಿಗೆ ಆಪತ್ತಿಲ್ಲ ಅಂತ ಪ್ರಾಣಿಗಳನ್ನ ಮನೆಯೊಳಗಿಟ್ಕೊಂಡು ನಾವು ಸಾಕ್ತೇವೆ. ಅವು ಸಜ್ಜನ ಪ್ರಾಣಿಗಳು. ಯಾವ ಪ್ರಾಣಿಗಳಿಂದ ಈ ಮನುಷ್ಯನಿಗೆ ಹಾನಿ ಇದೆ,
ಪ್ರಾಣಕ್ಕೆ ಅಪಾಯ ಇದೆ ಅಂತ ಪ್ರಾಣಿಗಳನ್ನ ನಮ್ಮ ಹತ್ರ ನಾವು ಇಟ್ಕೊಳ್ಳೋದಿಲ್ಲ. ನಿಮ್ಮ ಬಾಗೇವಾಡಿ ಒಳಗೆ ಯಾರಾದ್ರೂ ಹುಲಿ ಸಾಕ್ಯಾರೇನ್ರಿ? ಸಾಕ್ಯಾರ? ಯಾರಾದ್ರೂ ಹಾವುಗಳನ್ನ ಸಾಕ್ಯಾರ? ಯಾರಾದ್ರೂ ಸಿಂಹಗಳನ್ನ ಸಾಕ್ಯಾರ? ಯಾರಾದ್ರೂ ಚಿರತೆಗಳನ್ನ ಸಾಕ್ಯಾರ? ಇಲ್ಲ. ಯಾಕಂದ್ರೆ ಆ ಪ್ರಾಣಿಗಳಿಂದ ನಮಗೆ ಆಪತ್ತಿದೆ ಅನ್ನೋದು ಗೊತ್ತಿದೆ. ಅವೆಲ್ಲವೂ ದುಷ್ಟ ಪ್ರಾಣಿಗಳು. ಹಂಗ ಮನುಷ್ಯರೊಳಗನು ಎರಡು ತರ. ಬೇಸಿಗೆಯ ಸಂದರ್ಭದೊಳಗ ಮ್ಯಾಲಿನೂ ಶೆಕಿ, ಕೆಳಗನು ಶೆಕಿ, ಒಳಗನು ಬಿಸಿ ಬಿಸಿ ಇದ್ದಾಗ, ಬಿರುಗಾಳಿ ಬಿಟ್ಟಾಗ ಸ್ವಲ್ಪ ಗಾಳಿ ಬಿಟ್ಟೈತಿ ಅಂತ ತಿಳ್ಕೊಂಡು ಈ ಮೈಯನ್ನ ಆ ಗಾಳಿಗೆ ಒಡ್ಡಕ್ಕ ಆಗ್ತದೇನು? ಆ ಗಾಳಿಗೆ ನಿಂತು ಆನಂದ ಪಡ್ಕೊಳ್ಬೇಕು ಅಂತ ಹೋಗಿ ನಿಂತರೆ ಆ ಬಿರುಗಾಳಿ ನಿನ್ನನ್ನೇ ಹೊತ್ತು ಒಯ್ತಿದೆ, ಹೊರತಾಗಿ ನಿನಗೆ ಆನಂದವನ್ನು ಕೊಡೋದಿಲ್ಲ. ಅಂತ ಸಂದರ್ಭದೊಳಗ ಒಂದಿಷ್ಟು ತಂಪಾಗಿ ಗಾಳಿ ಬಿಟ್ಟಾಗ ಆ ಗಾಳಿಗೆ ಮೈಯನ್ನ ನಾವು ಒಡ್ಡುತ್ತೇವೆ ಅಥವಾ ಮೈಯನ್ನ ನಿಲ್ಲಿಸ್ತೇವೆ. ಯಾವಾಗ ತಂಪಾದ ಗಾಳಿ ಈ ದೇಹಕ್ಕೆ ಬಡಿತದೋ ಅವಾಗ ಹಿತವಾಗಿ ಆಹಾ ಎಷ್ಟು ಆನಂದಪ ತಂಪಾದ ಗಾಳಿ ಹಿಂಗ ಇರಬೇಕು ಅಂತೀವಲ್ಲ, ಹಾಗೆ ಬಿರುಗಾಳಿಯಂತೆ ಈ ಭೂಮಿಯ ಮೇಲೆ ದುರ್ಜನರು, ತಂಪಾದ ಗಾಳಿಯಂತೆ ಈ ಭೂಮಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಂದ್ರೆ ಅದು ಸಜ್ಜನರು. ಅದಕ್ಕೆ ಸಜ್ಜನರ ಸಂಘ ಮಾಡಬೇಕು. ಸಂಘ ಮಾಡೋದಂದ್ರೆ ಒಳ್ಳೆಯವರ ಸಂಘ ಮಾಡಬೇಕು. ಒಳ್ಳೆಯವರ ಸಂಘವನ್ನ ಮಾಡ್ತಾ ಮಾಡ್ತಾ ನೀ ಹೆಂಗ ಹೋಗ್ತೀಯಲ್ಲ ಹಂಗ ನಿನಗೆ ಒಳ್ಳೇದಾಗ್ತದೆ, ಹಂಗ ನಿನಗ ಒಳ್ಳೇದಾಗ್ತದೆ. ಅದಕ್ಕೆ ಯಾವಾಗಲೂ ಒಳ್ಳೆಯವರ ಸಂಘದೊಳಗೆ ನೀನಿದ್ದೆ ಅಂದ್ರೆ ನಿನ್ನ ಬದುಕು ಸುಂದರವಾಗಿರ್ತದೆ. ಸಂಘ ಅಂದ್ರೆ ಬಹಳ ಮುಖ್ಯವಾಗಿ ಬಸವಣ್ಣವ್ರು ಹೇಳ್ತಾರೆ, ಒಳ್ಳೆಯವರ ಸಂಘ ಅನ್ನೋದನ್ನು ಮಾಡೋದ್ರಿಂದ ನಮ್ಮ ಬದುಕು ಹಸನ ಆಗ್ತದೆ. ಅಜ್ಞಾನಿ ಇದ್ದವನು ಸುಜ್ಞಾನಿ ಆಗ್ತಾನೆ. ಯಾರ ಸಂಘದಿಂದ ಅಂದ್ರೆ ಅದು ಅನುಭಾವಿಗಳ ಸಂಘದಿಂದ. ಕ್ರೂರನಾಗಿರುವಂತ ಅಂಗೂಲಿಮಾಲ ನಿಮ್ಗೆಲ್ಲ ಗೊತ್ತಿದೆ. ಅಂತ ಅಂಗೂಲಿಮಾಲನು ಸಹಿತ ಬುದ್ಧನ ಮಾತುಗಳನ್ನು ಕೇಳಿ, ಬುದ್ಧನ ಲಕ್ಷಣವನ್ನು ನೋಡಿ, ಬುದ್ಧನ ಮುಖ ಚೈತನ್ಯವನ್ನು ನೋಡಿ, ಆ ಮುಖದ ಚೈತನ್ಯದಿಂದ ಅವನು ಏನಾದ ಅಂದ್ರೆ ಬದಲಾವಣೆಯಾದ. ಅಂಗೂಲಿಮಾಲ ಮುಂದೆ ಆ ಬುದ್ಧನ ಶ್ರೇಷ್ಠ ಶಿಷ್ಯನಾದ ಅನ್ನುವುದು ನಮಗೆ ತಿಳಿದು ಬರ್ತದೆ. ಅಂದ್ರೆ ಕ್ರೂರಿಗಳೆಲ್ಲರೂ ಸಹಿತ ಜ್ಞಾನಿಗಳಾಗಬೇಕಾದ್ರೆ ಅಲ್ಲಿ ಮುಖ್ಯ ಸಂಘದ ಪ್ರಭಾವ. ಅದಕ್ಕೆ ನಾವು ಸಂಘ ಮಾಡಬೇಕು. ಒಂದು ತಿಂಗಳ ಪರ್ಯಂತರ ನಾವು ಯಾವುದರ ಸಂಘವನ್ನ ಮಾಡಬೇಕಂದ್ರೆ ಶ್ರವಣ ಮಾಸದಲ್ಲಿ ಈ ವಚನ ಚಿಂತನ ಅನ್ನುವಂಥ ಪ್ರವಚನ ಏನು ನಡೆದದಲ್ಲ, ಈ ಪ್ರವಚನದೊಳಗೆ ನಾವೆಲ್ಲರೂ ಭಾಗಿಯಾಗಿ ಮಹಾತ್ಮರ, ಅನುಭಾವಿಗಳ, ಶರಣರ ಸಂಘವನ್ನ ಮಾಡಿಬಿಟ್ರೆ ಸಾಕು, ನಮ್ಮ ಬದುಕು ಸಾರ್ಥಕ, ನಮ್ಮ ಬದುಕು ಸಾರ್ಥಕ. ಅದಕ್ಕೆ ಅನುಭಾವಿಗಳ ಸಂಘ ಮಾಡುವಂತ, ಜ್ಞಾನಿಗಳ ಸಂಘ ಮಾಡುವಂತಾರೆ. ನಿಮ್ಗೆಲ್ಲರಿಗೂ ಗೊತ್ತಿದೆ, ನಿಮ್ಮ ಮನೆಯೊಳಗೆ ಎಲ್ಲರೂ ಹೂವಿನ ಮಾಲೆಯನ್ನ ಬಳಕೆ ಮಾಡ್ತೀರಲ್ಲ. ಈ ಫೋಟೋಕ್ಕೆ ಹಾಕ್ಯಾರ ನೋಡ್ರಿ, ಇಲ್ಲಿ ನೋಡೋರು ನೋಡಿಬಿಡು. ಅದ್ರಾಗ ಏನೇನಿದ್ರ ಮಾಲೆ ಆಗ್ತದೆ? ಏನಿದ್ರ ಮಾಲೆ ಅಂತೀರಿ? ಅದಕ್ಕ ಏನಿದ್ರಿ? ಹೂವ, ದಾರ. ಒಂದು ವೇಳೆ ಹೂವು ಇರ್ಲಾರ್ದ ಬರೇ ದಾರವನ್ನ ಮಾಲೆ ಅಂತೇನಪ್ಪ? ಯಾಕ? ಅದು ದಾರರಿ ಅಜ್ಜಾರ. ಆ ದಾರವನ್ನು ತೆಗೆದುಕೊಂಡು ಹೋಗಿ ಯಾವುದಾದ್ರೂ ದೇವಸ್ಥಾನದಲ್ಲಿರುವಂತ ದೇವರಿಗೆ ಹಾಕೇನು? ಇಲ್ಲೇ ಕುಳಿತಿರುವಂತ ಪರಮ ಪೂಜ್ಯರ ಪಾದಕ್ಕೆ ನೀ ಆ ದಾರವನ್ನು ಅರ್ಪಣೆ ಮಾಡ್ತೇನು? ಯಾವುದಾದ್ರೂ ಮನೆಯೊಳಗಿರುವಂತ ದೇವರ ಫೋಟೋ ಆಗ್ಲಿ, ತಂದೆ ತಾಯಿಗಳ ಫೋಟೋ ಆಗ್ಲಿ, ಆ ಫೋಟೋಕ್ಕೆ ಹೂವಿನ ಮಾಲೆಯನ್ನು ಹಾಕಬೇಕನ್ನುವಂತ ವ್ಯಕ್ತಿ ಕೇವಲ ದಾರವನ್ನ ಮಾಲೆ ಅಂತ ತಿಳ್ಕೊಂಡು ಹಾಕ್ತಾನೇನು? ಹಾಕೋದಿಲ್ಲ. ಆ ದಾರದೊಂದಿಗೆ ಹೂವು ಇದ್ದಾಗ ಮಾತ್ರ, ಪೋಣಿಸಿದಾಗ, ಪವಣಿಸಿದಾಗ ಮಾತ್ರ ಅವಾಗ ಅದು ಮಾಲೆ ಆಗ್ತದೆ, ಹಾರ ಆಗ್ತದೆ. ಅಂತ ಮಾಲೆಯನ್ನ ನಾವು ದೇವರ ಫೋಟೋಕ್ಕೆ, ಬಸವೇಶ್ವರರ ಫೋಟೋಕ್ಕೆ, ನಂದೀಶನ ಫೋಟೋಕ್ಕೆ, ನಾವು ಇಲ್ಲಿ ಕುಳಿತಿರುವಂತ ಪರಮ ಪೂಜ್ಯರ ಕೊರಳಿಗೆ ಅವಾಗ ನಾವು ಹಾಕ್ತೇವೆ. ಹೌದಾ? ಹಾಕ್ತೀವಲ್ಲ? ಇನ್ನ ಕೇಳಿ, ಯಾವಾಗ ಹಾಕ್ತೀವಲ್ಲ ಆ ಮಾಲಿ ಆಗಬೇಕಾದ್ರೆ ಹೂವನೂ ಬೇಕು, ದಾರನೂ ಬೇಕು. ಬರೀ ದಾರವನ್ನು ನಾವು ಹಾಕೋದಿಲ್ಲ, ಅದರೊಂದಿಗೆ ಹೂವು ಇದ್ದಾಗ ಹಾಕ್ತಿವಲ್ಲ. ಹಾಗಾದ್ರೆ ಇಲ್ಲಿ ಯಾರ ಸಂಘವನ್ನ ಮಾಡಿದ್ರು? ಹೂವು ಯಾವುದರ ಸಂಘ ಮಾಡ್ತು ಅಂದ್ರೆ ಮಾಲೆ, ದಾರದ ಸಂಘವನ್ನ ಮಾಡಲಿಲ್ಲ,
ದಾರನೇ ಗೊತ್ತಾಯ್ತು. ಕೇವಲ ನಾ ದಾರವಾಗಿದ್ರೆ ಯಾರ ಕೊರಳಿಗೂ ಸೇರೋದಿಲ್ಲ. ನಾನು ಸೇರಬೇಕು ಅಂದ್ರೆ ಹೂವಿನ ಸಂಘವನ್ನು ಮಾಡಿದ್ರೆ ಆ ಹೂವಿನೊಂದಿಗೆ ನಾನು ಬಸವಣ್ಣನ ಮೂರ್ತಿಯನ್ನು ಮುಟ್ಟಬಲ್ಲೆ, ಬಸವಣ್ಣನ ಪಾದವನ್ನು ಸೇರಬಲ್ಲೆ ಅಂತ ತಿಳ್ಕೊಂಡು ದಾರ ಹೂವಿನ ಸಂಘವನ್ನು ಮಾಡ್ತೀರಿ. ಅರಿಯಾದವರೊಡನೆ ಸಂಗವಾ ಮಾಡಿದಳೆ, ಕಲ್ಲ ಹೊಯ್ದು ಕಿಡಿಯ ತೆಗೆದು ಕೊಂಬಂತೆ, ಬಲ್ಲವರೊಡನೆ ಸಂಗವ ಮಾಡಿದಡೆ, ಮೊಸರು ಬಸೆದು ಬೆಣ್ಣೆಯ ತೆಗೆದು ಕೊಂಬಂತೆ. ಅರಿಯಾದವರೊಡನೆ ಸಂಗವ ಮಾಡಿದಡೆ, ಅರಿಯಾದವರೊಡನೆ ಸಂಗವ ಮಾಡಿದಡೆ, ಅರಿಯಾದವರೊಡನೆ ಸಂಗವ ಮಾಡಿದಡೆ, ಕಲ್ಲ ಹೊಯ್ದು ಕಿಡಿಯ ತೆಗೆದು ಕೊಂಬಂತೆ, ಬಲ್ಲವರೊಡನೆ ಸಂಗವ ಮಾಡಿದಡೆ, ಬಲ್ಲವರೊಡನೆ ಸಂಗವ ಮಾಡಿದಡೆ, ಮೊಸರು ಒಸೆದು ಬೆಣ್ಣೆಯ ತೆಗೆದು ಕೊಂಬಂತೆ, ಮೊಸರು ಒಸೆದು ಬೆಣ್ಣೆಯು ತೆಗೆದು ಕೊಂಬಂತೆ, ಅರಿಯಾದವರೊಡನೆ ಸಂಗವ ಮಾಡಿದಡೆ. ಚನ್ನ ಮಲ್ಲಿಕಾರ್ಜುನಯ್ಯ, ಚನ್ನ ಮಲ್ಲಿಕಾರ್ಜುನಯ್ಯ, ಚನ್ನ ಮಲ್ಲಿಕಾರ್ಜುನಯ್ಯ, ನಿಮ್ಮ ಶರಣರ ಸಂಗವ ಮಾಡಿದಡೆ, ನಿಮ್ಮ ಶರಣರ ಸಂಗವ ಮಾಡಿದಡೆ, ನಿಮ್ಮ ಶರಣರ ಸಂಗವ ಮಾಡಿದಡೆ, ಕರ್ಪೂರದ ಗಿರಿಯನು ಕೊಂಬಂತೆ, ಕರ್ಪೂರದ ಗಿರಿಯನು ಕೊಂಬಂತೆ, ಅರಿಯಾದವರೊಡನೆ ಸಂಗವ ಮಾಡಿದಡೆ, ಅರಿಯಾದವರೊಡನೆ ಸಂಗವ ಮಾಡಿದಡೆ, ಕಲ್ಲ ಹೊಯ್ದು ಕಿಡಿಯ ತೆಗೆದು ಕೊಂಬಂತೆ, ಕಲ್ಲ ಹೊಯ್ದು ಕಿಡಿಯ ತೆಗೆದು ಕೊಂಬಂತೆ, ಬಲ್ಲವರೊಡನೆ ಸಂಗವ ಮಾಡಿದಡೆ, ಬಲ್ಲವರೊಡನೆ ಸಂಗವ ಮಾಡಿದಡೆ, ಮೊಸರು ಹೊಸೆದು ಬೆಣ್ಣೆಯು ತೆಗೆದು ಕೊಂಬಂತೆ, ಮೊಸರು ಹೊಸೆದು ಬೆಣ್ಣೆಯ ತೆಗೆದು ಕೊಂಬಂತೆ, ಅರಿಯಾದವರೊಡನೆ ಸಂಗವ ಮಾಡಿದಡೆ, ಸಂಗವ ಮಾಡಿದಡೆ, ಸಂಗವ ಮಾಡಿದೊಡೆ. ಜಯ ಮಂಗಲಂ ಜಯ ನಮಃ ಪರಾಪತೆ ಶಿವ ಹರ ಹರ ಮಹಾದೇವ. ಒಮ್ಮೆ ಜೋರೆಲ್ಲರೂ ಚಪ್ಪಾಳೆ ಹೊಡಿ. ಅಲ್ಲೇ ಅವ್ರು ಹೊಡೀರಿ, ನೀವು ಒಟ್ಟ ಹೊಡೀರಿ. ಹಾ, ಈಗ ಇಸುರು ಹೊಡೀರಿ. ಅವರು ನೀವು ದಿನ ಇಷ್ಟ ಮಾಡಿಕೊತ ಹೋಗ್ರಿ, ಬಿ ಪಿನೂ ಬರೋದಿಲ್ಲ, ಶುಗರ್ನೂ ಬರೋದಿಲ್ಲ. ಈಗ ಚಪ್ಪಾಳೆ ಹೊಡೆದಿರಲ್ಲ, ಒಮ್ಮೆ ಜೈ ಘೋಷ ಮಾಡಿಬಿಡ. ಸಾಂಬ ಜೈ ನಮಃ. ಸ್ವಲ್ಪ ಇದ್ರ ಕಳ್ರದಾರ, ನೀ ಸುಮ್ಮಿರಿ. ಇಲ್ಲೇನು ಒಂದೇ ಕಂಬೈತಲ್ಲ, ಈ ಕಡೆ ಸುಮ್ಮಿರಿ. ಸಾಂಬ ಜೈ ನಮಃ. ಅಲ್ಲಿ ಹಿಂದಿದ್ದವ್ರು ಅಂದ್ರಲ್ಲ,
ಒಮ್ಮೆ ಎಲ್ಲರೂ ಕೂಡಿ ಸಾಂಬ ಜಯ ನಮಃ, ಬಸವೇಶ್ವರ ಮಹಾರಾಜ್ ಕಿ, ನಂದೀಶ್ವರ ಮಹಾರಾಜ್ ಕಿ, ಸುಮ್ಕುತ್ತವ್ರ ಮಹಾರಾಜ್ ಕಿ. ಏಯ್ ಏನ್ರೋ ಎಲ್ಲಿದ್ದೀರಿ? ಒಟ್ಟು ಬಂದಂಗ ಹೊಡೆದು ಬಿಡೋದು ಚಕ್ಡಿ. ಹೆಂಗೈತಿ ಮಂದಿ ಅಂದ್ರೆ ಏನು ಹೇಳ್ತೀವಿ ಏನು ಮಾಡ್ತೀವಿ ಗೊತ್ತು, ನಮ್ಗೆ ಅನುಕೂಲಕ್ಕೆ ತಕ್ಕಂಗೆ ಹೊಂಟು ಬಿಟ್ಟಿವಿ ನಾವು. ಒಬ್ಬ ಹೆಣ್ಮಗಳು ಒಂದು ತಾಸು ಪುರಾಣ ಕೇಳಿದ್ಲು. ಕೇಳಿ ಬಸ್ನಾಗ ಹತ್ತಿದ ಮೇಲೆ ಸೀಟ ಇದ್ದಿಲ್ಲ ಬಸ್ನೊಳಗೆ. ಈಗ ಅಂಕರ್ ಒಟ್ಟ ಸೀಟ್ ಸಿಗುದಿಲ್ಲ. ದಯವಿಟ್ಟು ಗಂಡು ಮಕ್ಳು ಯಾರು ಹೋಗ್ಬೇಡ್ರಿ, ಯಾಕಂದ್ರೆ ಫ್ರೀ ಐತಿ ಬಸ್. ಮಹಿಳೆಯರಿಗೆ ಫ್ರೀ ಐತಿ ಬಸ್. ಒಟ್ಟ ಬಸ್ಸಿಗೆ ನೀವು ಹೋಗಿ ಕುಂಡಿರ್ತೀನಿ ಅಂದ್ರೆ ಸೀಟ್ ಸಿಗುದಿಲ್ಲ. ಹಂಗಾಕಿ ಹತ್ತಿದ್ದು ಯಾರು ಸೀಟ್ ಕೊಡ್ಲಿಲ್ಲ. ವಯಸ್ಸಾದ ಮುದುಕಿ ನೋಡಿ ಒಬ್ಬ ಯಂಗ್ ಸ್ಟಾರ್ ಕುಂತಿದ್ದ ಯುವಕ. ಆ ಯುವಕನ ಹತ್ರ ಹೋದ ಆ ಮುದುಕಿ. ಹೋಗಿ ಅಂತಾಳ, ಅತ್ತಾಗಿತ್ತ ನೋಡಿಲ್ದು, ಯಪ್ಪ ಯಾಕೋ ವಯಸ್ಸಾಗಿತ್ತು, ನನಗೆ ಒಂದಿಟ್ಟು ಸೀಟ್ ಬಿಟ್ಕೊಡು ಅಂದ್ರು ಬಿಟ್ಕೊಡ್ಲಿಲ್ಲವ. ಅವಾಗ ಬಸವಣ್ಣವ್ರು ವಚನ ಬಳಸಿದಂತ, ದಯವಿಲ್ಲದ ಧರ್ಮ ಅದಾವುದಯ್ಯ. ನೋಡ್ರಿ, ಸೀಟ್ ಬಿಟ್ಟು ಕೊಡೋದಕ್ಕೆ ಬಸವಣ್ಣನ ವಚನ ಬಳಸಿಲ್ದ. ಪ್ರವಚನ ಕೇಳಿದ್ಲಲ್ಲ ಅದನ್ನ ಬಳಸಿಲ್ದು, ದಯವಿಲ್ಲದ ಧರ್ಮ ಅದಾವುದಯ್ಯ. ಅವಾಗ ಅವ ಅಂದ, ಪರರ ಚಿಂತೆ ನಮ್ಗೆ ಕಯ್ಯ, ನಮ್ಮ ಚಿಂತೆ ನಮಗೆ ಸಾಲದು. ನೀ ಅಂತಿ ಬಿಡವ, ನಿಮ್ಮ ಚಿಂತೆ ನಮ್ಗೆ ಆಗ್ಬೇಕು, ನಮ್ಗೆ ಸೀಟ್ ಸಿಕ್ಕರೆ ಸಾಕನ್ನುವಂತ ಕಾಲ. ಅದಕ್ಕೆ ಹೇಳ್ತಾರೆ, ಎಲ್ಲರಿಗೂ ಆ ಭಾವ ಬರಬೇಕಾದ್ರೆ, ಎಲ್ಲರ ಮೇಲೆ ಕರುಣೆ ಅನ್ನೋದು ಬರಬೇಕಾದ್ರೆ, ಯಾರನ್ನಾದ್ರೂ ನೋಡಿದ್ರೆ ಅವ್ರೇನಾದ್ರೂ ಕಷ್ಟದಲ್ಲಿರುವಾಗ ಸಹಾಯ ಮಾಡ್ಬೇಕನ್ನುವಂತ ಭಾವ ಬರಬೇಕು ಅಂದ್ರೆ ನಮ್ಮಲ್ಲಿ ಏನಾಗ್ಬೇಕಂದ್ರೆ ಜ್ಞಾನ ಪ್ರಾಪ್ತಿ ಆಗ್ಬೇಕು. ಅಂತ ಜ್ಞಾನ ಪ್ರಾಪ್ತಿ ಸಿಗಬೇಕಾದ್ರೆ ಎಲ್ಲಿ ಸಿಗುತ್ತದೆ? ಯಾವ ಮಾರ್ಕೆಟಿನೊಳಗೆ ಸಿಗೋದಿಲ್ಲ, ಯಾವ ದಿನಸಿ ಅಂಗಡಿಯೊಳಗೆ ಸಿಗೋದಿಲ್ಲ. ಅದು ಸಿಗಬೇಕಾದ್ರೆ ಜ್ಞಾನಿಗಳ ಸಂಘದೊಳಗ, ಅನುಭಾವಿಗಳ ಸಂಘದೊಳಗ ಅನುಭವ ಸಿಗುತ್ತದೆ ಹೊರತಾಗಿ ಬೇರೆ ಕಡೆ ಸಿಗೋದಿಲ್ಲ ಅಂತ ಶರಣರ ಸಿದ್ಧಾಂತ. ಅದಕ್ಕ ಅನುಭಾವಿಗಳ ಸಂಘವನ್ನ ನೀವು ಮಾಡ್ರಿ. ನಾವು ಯಾರ್ಯಾರಂಗ ಹೆಂಗ ಸಂಘ ಮಾಡ್ತೀವಿ ಹಂಗಿರ್ತೀವ್ರಿ. ಅದಕ್ಕೆ ಅವ್ರಂತಾರ ಏನಂತ, ನೀ ಯಾರ ಜೊತೆ ಇರ್ತೀಯ ಆ ಥರ ನೀನು ಏನಾಗ್ತಿ ಅಂದ್ರ ಬೆಳಕಿಗೆ ಬರ್ತಿ. ನೀನು ಹೆಂಗ ಬದುಕ್ತಿ ಹಂಗಿರ್ತಿ ಅಂತಾರ ಅವ್ರು. ಜೈಸಾ ಸಂಘ ವೈಸಾ ರಂಗ್ ಅಂತಾರ. ನಾವು ಯಾರ ಸಂಘ ಮಾಡ್ತೀವಿ, ಯಾರೊಂದಿಗೆ ಇರ್ತೇವೆ, ಅವರಂತೆ ನಾವು ಬದಲಾವಣೆ ಆಗ್ತೇವೆ, ಅವರಂತೆ ನಾವು ರೂಪುಗೊಳ್ಳುತ್ತೇವೆ. ನಿಮ್ಗೆ ಹೇಳೋದಂದ್ರ, ಈ ಕನ್ನಡ ಶಾಲೆ ಮಾಸ್ತರ ಒಂದೂರಿಂದ ಒಂದೂರಿಗೆ ಹೋಗ್ಬೇಕಾಗಿತ್ತು. ಆ ಊರಿಗೆ ಹೋಗಬೇಕಾದ್ರೆ ಈ ಕನ್ನಡ ಶಾಲೆ ಮಾಸ್ತರ್ ಅಂದ್ರೆ ಬಹಳ ಶಿಸ್ತಿರ್ತಾರ. ಒಳ್ಳೆಯ ಬಿಳೆ ಶರ್ಟ್ ಹಾಕೊಂಡು, ಪ್ಯಾಂಟ್ ಹಾಕೊಂಡು, ಇನ್ನು ಮಾಡಿ ಬೆಲ್ಟ್ ಗಿಲ್ಟ್ ಹಾಕೊಂಡು, ಕಾಲೊಳಗೆ ಶೂ ಹಾಕೊಂಡು, ಕೈಯಾಗ ಒಂದು ಪುಸ್ತಕ ಹಿಡ್ಕೊಂಡು, ಚಸ್ಮ ಗಿಸ್ಮ ಹಾಕೊಂಡು ಬಸ್ ಸ್ಟಾಪ್ ಒಳಗೆ ನಿಂತಿದ್ದ. ಯಾರು ನಿಂತಿದ್ದ? ಕನ್ನಡ ಶಾಲೆ ಮಾಸ್ತರ, ಶಿಕ್ಷಕ. ಯಾವಾಗ ಬಸ್ಸಿಗಾಗಿ ಕಾಯಕತ್ತಿದ್ದ, ಅಲ್ಲಿಗೆ ಯಾರು ಬರ್ತಾರಂದ್ರ ಒಬ್ಬ ಜೋಗಪ್ಪ ಬರ್ತಾನ. ಜೋಗಪ್ಪ ಅಂದ್ರೆ ಗೊತ್ತಾಗತ್ತಲ್ಲ, ಏನೇನಿರ್ತಾವ ಅವನು. ಗಂಟು ಇರ್ತೈತಿ, ಆ ಪಡ್ಲಿಗೆ ಏನಂತಾರಲ್ಲ ಅದು ಇರ್ತೈತಿ, ಚೌಡಿಕ್ ಇರ್ತೈತಿ. ಊರೆಲ್ಲ ಆಡಿಕೊಂಡ, ಭಿಕ್ಷೆ ಬೇಡಿಕೊಂಡು, ಆ ಗಂಟೆಲ್ಲ ಕಟ್ಕೊಂಡು, ಬಗಲೊಳಗ ಚೌಡಿಕೆ ಹಿಡ್ಕೊಂಡು, ಕೈಯಾಗ ಏನ್ರಿ ಅದು ಬುಟ್ಟಿ, ಪಡ್ಲಿಗೆ, ಅದನ್ನ ಹಿಡ್ಕೊಂಡು ಬಂದ ಮೇಲೆ ಅಲ್ಲಿ ನಿಂತಿದ್ರಲ್ಲ ಸರ್ ಕೇಳ್ತಾನ, ಸರ್ ಬಸ್ ಹೋತನ್ರಿ? ಇನ್ನೂ ಇಲ್ಲ, ಇನ್ನೇನು ಬರ್ತೈತಿ, ಇನ್ನೊಂದು 10-15 ನಿಮಿಷ ಅಂತ ಸರ್ ಅಂದ, ಶಿಕ್ಷಕರು ಅಂದ. ಅವಾಗ ಜೋಗಪ್ಪ ಅಂತಾನ, ಸರ್ ನನಗ ಊರ ಆಡಿದ ಮೇಲೆ ಬಾಯಾರಿಕೆ ಆಗ್ಯದ, ಒಂದು ಹೋಗಿ ನೀರಿನ ಬಾಟಲ್ ತಗೊಂಡು ಬರ್ತೀನಿ, ದಯವಿಟ್ಟು ಈ ಗಂಟನ್ನು ಇಲ್ಲೇ ಇಡ್ತೀನಿ, ಇವನು ಒಂದಿಟ್ಟು ನೋಡ್ರಿ ಅಂತ.
ಶಿಕ್ಷಕ ದಯಾಗುಣ ಇರುವಂತ ವ್ಯಕ್ತಿ. ಯಾವಾಗಲೂ ಆತ ಇನ್ನೊಬ್ಬರಿಗೆ ಒಳಿತನ್ನು ಮಾಡಬೇಕನ್ನುವಂಥ ವಿಚಾರಗಳನ್ನ ಮಕ್ಕಳಿಗೆ ಬೋಧನೆ ಮಾಡ್ತಿದ್ನಲ್ಲ, ಆತನು ಹಾಗೆ ತಿಳ್ಕೊಂಡು ಆಯ್ತ್ರಿ ಇಡ್ರಿ, ನಾಯನವನೇನು ಹೊತ್ಕೊಂಡು ನಿಂದ್ರೋದಿಲ್ಲ, ನೀವು ಇಟ್ಟು ಹೋಗ್ರಿ, ನೋಡ್ಕೊತ ನಿಂದಿರ್ತೀನಿ, ಬೇಗ ಹೋಗಿ ನೀರಿನ ಬಾಟಲ್ ತಗೊಂಡ್ ಬರ್ರಿ ಅಂತ ಹೇಳಿದ. ಹೋದವ ಇವ ಇಟ್ಟು. ಯಾವಾಗ ಇವ್ರನ್ನ ಹತ್ರ ಇಟ್ಟು ಹೋದ, ಮತ್ತೊಬ್ಬ ಬಂದ ಅಲ್ಲಿಗೆ. ಬಂದವನು ಏನ್ ಅನ್ಬೇಕು ಹೇಳ್ರಿ, ಜೋಗಪ್ಪ ಬಸ್ ಹೋತನ ಅವನು. ಅಲ್ಲಿ ನಿಂತವ್ಯಾರು ಮತ್ತವ ಏನಾದ, ಅವ ಹಾಕಿದ ಬಟ್ಟೆ ನೋಡಿ, ಅವನ ಟೈ ನೋಡಿ, ಅವನ ಬೆಲ್ಟ್ ಇನ್ಸಲ್ಟ್ ನೋಡಿ, ಎಲ್ಲ ನೋಡಿದ್ರು ಜೋಗಪ್ಪ ಅಂತ ಕರೆದ್ರು. ಯಾಕಂದ್ರೆ ಜೋಗಪ್ಪನ ಸಾಮಗ್ರಿಗಳು ಅವನ ಪಕ್ಕದಲ್ಲಿದ್ದಕ್ಕಾಗಿ ಅವನು ಜೋಗಪ್ಪ ಆದ. ಆದ್ರೆ ಅವನು ನಿಜವಾದ ಜೋಗಪ್ಪನಲ್ಲ. ಅದಕ್ಕ ಯಾರ ಸಂಘವನ್ನ ನಾವು ಮಾಡ್ತೇವೆ ಹಂಗ ಸಮಾಜ ನಮ್ಮನ್ನ ಬಿಂಬಿಸ್ತದೆ. ಕುಡ್ದವ್ರ ಜೊತೆ ಹೋಗೋದು ಬೇಡ, ಕುಡಿಯೋದು ಬೇಡ. ನೀ ಕುಡಿಲಾರ್ದ ಕುಡುಕರೊಂದಿಗೆ ನೀ ಹೊರಟಿ ಅಂದ್ರೆ ಅವನು ಕುಡುಕನ ಅಂತಾರ. ಕಳ್ಳತನ ಮಾಡುವಂತ ವ್ಯಕ್ತಿಗಳೊಂದಿಗೆ ನೀ ಕಳ್ಳತನ ಮಾಡಲಿಲ್ಲ ಅಂದ್ರೆ, ನೀ ಹೋದಿ ಅಂದ್ರೆ ನಿನಗೆ ಕಳ್ಳನೆ ಅಂತ ಪಟ್ಟ ಕಟ್ತಾರ. ಅದಕ್ಕೆ ಯಾರ್ಯಾರ ಜೊತೆ ನಾವು ಹೇಗಿರ್ತೀವಿ ಹಾಗೆ ರೂಪಗೊಳ್ತೇವೆ. ಅದಕ್ಕೆ ಹೇಳ್ತದೆ ಒಂದು ಶ್ಲೋಕ, ಕೀಟೋ ಭ್ರಮರ ಯೋಗೇನ ಭ್ರಮರೋ ಭವತಿ ದೃಢಂ, ಮಾನವ ಶಿವಯೋಗೇನ ಶಿವಂ ಭವತಿ ನಿಶ್ಚಯಾತ್ ಅಂತ ಬರೀತದೆ. ಒಂದು ಕೀಟ ಅಂದ್ರೆ ಈ ಕಡಲೆ ಅಂತಾರಲ್ರಿ, ಕಡಲೆ ಗೊತ್ತಲ್ಲ, ಈ ಕಡಲೆ ಅಂದ್ರೆ ಈ ಹಸಿರು ಗಡ್ಲೆ ಅಂತಾರಲ್ರಿ, ಉಪ್ಪಿರ್ತಾವ, ಇಟ್ಟಿಟ ಬೆಳಿತಾವಲ್ಲ, ಶೇಂಗಾ ಅಲ್ಲ. ಮತ್ತೆ ನೀವೇನಂತೀರಿ ಅದು? ಕಡ್ಲಿನ ಸುಲ್ಗಾಯಿ. ಈ ಕಾಮಣ್ಣನ ಹಬ್ಬದಾಗ ಸುಡ್ತಾರ ನೋಡ್ರಿ ಕಡ್ಲಿ ಅಲ್ರಿ. ಹಾ, ಕಡ್ಲಿ. ಆ ಕಡ್ಲೆಕ ಗಿಡಕ್ಕೆ ಒಂದು ಕೀಡಿ ಇರ್ತದೆ. ಅದು ಹಿಂಗ ಜಿಗ್ಜಾಗ್ ಮಾಡ್ಕೊಂತ ಅಡ್ಡಾಡ್ತಿರ್ತೈತಿ ನೋಡ್ರಿ, ಕೀಡೆ. ಅದಕ್ಕೆ ಕೀಡೆ ಅಂತಿರಲ್ಲ. ಆ ಕೀಡೆಯನ್ನ ಒಂದು ಭ್ರಮರ ತನ್ನ 6 ಕಾಲಿನೊಳಗೆ ಎತ್ಕೊಂಡು ಬರ್ತದೆ. ಕೀಟೋ ಭ್ರಮರ ಯೋಗೇನ. ನಿಮ್ಮ ಮನೆಯೊಳಗ ಮನೆ ಗೋಡೆ ಮೇಲೆ ಅಥವಾ ಬಾಗಿಲದ ಮೇಲೆ ಮಣ್ಣಿನ ಮನೆಗಳನ್ನ ಇಷ್ಟಿಷ್ಟ ಕಟ್ಟಿರ್ತಾವ ನೋಡಿರಲ್ಲ. ಆ ಮಣ್ಣಿನ ಮನೆಯನ್ನ ಯಾವ ಕಟ್ತಾವ ಅಂದ್ರೆ ಭ್ರಮರಗಳು ಕಟ್ತಾವೆ. ಆ ಭ್ರಮರಗಳು ಮಣ್ಣಿನ ಮನೆಯನ್ನ ನಿರ್ಮಾಣ ಮಾಡಿ ಅದಕ್ಕೊಂದು ಬಾಗಲ ಬಿಡ್ತಾವ. ಬಾಗಲ ಬಿಟ್ಟ ಮೇಲೆ ಆ ಹೊಲಕ್ಕೂ ಹೋಗಿ ಹೊರಗೆ ಬಂದು ಆ ಕೀಟವನ್ನು ತನ್ನ 6 ಕಾಲಿನಿಂದ ಎತ್ತಿಕೊಂಡು ಬಂದು ಆ ಮಣ್ಣಿನ ಮನೆಯೊಳಗೆ ಹಾಕ್ತದೆ. ಹಾಕಿ ಬಾಗಿಲವನ್ನ ಮಣ್ಣಿನಿಂದ ಮುಚ್ಚುತ್ತದೆ. ಮುಚ್ಚಿ 43 ದಿನಗಳ ಪರ್ಯಂತರ ಆ ಮಣ್ಣಿನ ಗೋಡೆಯ ಸುತ್ತ ಗುಯ್ 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 ಅಂತ ನಾದವನ್ನ ಮಾಡುತ್ತದೆ ಆ ಭ್ರಮರ. ಯಾವಾಗ 43 ದಿನಗಳ ಪರ್ಯಂತರ ನಾದವನ್ನ ಮಾಡ್ತಾ ಗುಂಗಡ್ತಾ ಇರ್ತದೆ ಆ ಮಣ್ಣಿನ ಮನೆಯ ಸುತ್ತ, ಒಳಗಿರುವಂತ ಕೀಡೆ ಭ್ರಮರವಾಗಿ ರೂಪುಗೊಳ್ಳುತ್ತದೆ. ಕೇವಲ ನಾದದಿಂದ ಒಳಗಿರುವಂತ ಕೀಡೆ ಭ್ರಮರವಾಗಿ ರೂಪುಗೊಳ್ಳುತ್ತದಂದ್ರೆ, ಇನ್ನ ಮಾನವನಾದವನು ಮಹಾತ್ಮರ ಸಂಘದಲ್ಲಿ ಬಂದು ಬಿದ್ದ ಅಂದ್ರೆ ಅವನೂ ಮುಂದೊಂದು ದಿನ ಶಿವಯೋಗಿ ಆಗ್ತಾನೆ, ಮಹಾತ್ಮನಾಗ್ತಾನೆ, ಶರಣನಾಗ್ತಾನೆ ಅನ್ನೋದನ್ನ ತಾವೆಲ್ಲ ಅರ್ಥ ಮಾಡಿಕೊಳ್ಬೇಕು. ಮಾನವ ಶಿವಯೋಗೇನ ಶಿವಂ ಭವತಿ ನಿಶ್ಚಯಾತ್ ಅಂತದೆ. ಮಾನವನಾದವನು ಶಿವಯೋಗಿಗಳ ಸಂಘದಲ್ಲಿ ಶಿವಯೋಗಿಗಳ ಪಾದವನ್ನು ಮುಟ್ಟಿಬಿಟ್ರೆ ಸಾಕು, ಅವರು ಹೇಳುವ ಜ್ಞಾನವನ್ನು ತಿಳ್ಕೊಂಡು ಬಿಟ್ರೆ ಸಾಕು, ಅವನೂ ಮುಂದೊಂದು ದಿನ ಶಿವಯೋಗಿ ಅಕ್ಕನ. ಅದು ಯಾರಿಂದಲೂ ತಪ್ಸಕ್ಕಾಗೋದಿಲ್ಲ. ಅದಕ್ಕೆ ಹೇಳ್ತಾರ ಅವರು, ಮಹಾತ್ಮರ ಸಂಘದೊಳಗೆ ಬಂದು ನೀನು ಉಳಿ, ಜ್ಞಾನಿಗಳ ಸಂಘದಲ್ಲಿ ಬಂದು ನೀನಿರು, ಯೋಗಿಗಳ ಸಂಘದಲ್ಲಿ ಬಂದು ನೀನಿರು. ನೀನು ಯಾರ ಸಂಘ ಮಾಡ್ತೀಯಲ್ಲಪ್ಪ ಅದರಂತೆ ನೀನು ರೂಪುಗೊಳ್ಳುತ್ತಿ ಅಂತಾರ. ಮತ್ತೆ ಎಂತೆಂಥವರ ಸಂಘ ಮಾಡಿದ್ರೆ ನಿನ್ನ ದುಃಖನೇ ಪ್ರಾಪ್ತಿ. ನೀನು ಜೀವಂತ ಇರುವವರೆಗೂ ಸಹಿತ ಸುಂದರವಾದ ಬದುಕನ್ನ ಸಾಗಿಸಿಕೊಂಡು ಹೋಗಬೇಕು ಅಂದ್ರೆ, ನಿನ್ನ ಬದುಕು ಸುಖದಿಂದ ಕೂಡಿರಬೇಕಂದ್ರೆ ಜ್ಞಾನಿಗಳ, ಅನುಭಾವಿಗಳ, ದಾರ್ಶನಿಕರ, ಶಿವಶರಣರ, ಯೋಗಿಗಳ
ಸಂಘವನ್ನ ನೀನು ಮಾಡಿದ್ದೆ ಖರೆ ಆದ್ರೆ ನಿನ್ನ ಬದುಕು ಹಸನಾಗಿರ್ತದೆ. ಮತ್ತೆಂಥವ್ರ ಸಂಘ ನೀ ಮಾಡಿದ್ರೆ ನಿನ್ನ ಬದುಕು ದುಃಖದೊಳಗನೆ ಇರ್ತದೆ. ನಿಮ್ಮೂರಾಗ ಈ ಕುರಿಗಳದವನ್ರಿ, ಕುರಿ ಕಾಯೋರಿಗೆ ಏನಂತೀರಿ? ಕುರಿಗಾರ. ಈ ಬಂಗಾರದ ಅಂಗಡಿ ಇರ್ತಾವಲ್ರಿ, ಅವ್ರಿಗೇನಂತೀರಿ? ಪತ್ತಾರ ಮತ್ತು ಕುರಿ ಕಾಯವ ಬಾಗೇವಾಡಿ ಅವ ಅಂತ ತಿಳ್ಕೊರಿ. ನಮ್ಮೂರಾರ್ದ ಹೇಳಕತ್ತಾರ ಅನ್ಕೋಬೇಡ್ರಿ, ತಿಳ್ಕೊರಿ. ಇವರಿಬ್ರು ಸೇರಿ ಎಲ್ಲಿಗೆ ಹೋದ್ರಂದ್ರ ಒಂದು 15 ಕಿಲೋಮೀಟರ್ ದೂರದೊಳಗ ಇರುವಂತ ಒಂದು ಊರಿಗೆ ಹೋದ್ರು. ಕುರಿ ಕಾಯವ ಏನ್ ಮಾಡಿದ ಅಂದ್ರ ಒಂದು 5-6 ಕುರಿ ತಗೊಂಡ ಆ ಊರಿಗೆ ಹೋಗಿ ಮಾರಿಕೊಂಡು ಬರುವಾಗ ಒಂದಿಷ್ಟು ಸಂತೆ ಮಾಡಿಕೊಂಡು ಉಳಿದ ಹಣ ತಗೊಂಡು ಮನೆಗೆ ಬರೋಣ ಅಂತ ಅವನು ಹೋದ. ಆ ಕುರಿ ಕಾಯವ ಸ್ವಲ್ಪ ಹವ್ಯಾಸ ಇತ್ತು ಅವನಿಗೆ, ಚಟ ಇತ್ತು. ಯಾವ ಚಟ ಅಂದ್ರೆ ಎಣ್ಣೆ ಹೊಡಿಯೋದು, ಡ್ರಿಂಕ್ಸ್ ಮಾಡೋದು, ಸರೆ ಕುಡಿಯೋದು, ಸಿಂಧಿ ಕುಡಿಯೋದು. ಇವ ಹೋಗಿ ಆ ಸಂತೆಯೊಳಗ ಕುರಿ ಮಾರಿ ಒಂದು 7-8 ಸಾವಿರ ರೂಪಾಯಿ ಗಳಿಸಿದ. ಅಂದ್ರ ಆ ಮಾರಿದ ಮೇಲೆ ಹಣ ಬಂತು. ಅದ್ರಾಗ ಒಂದು 1000 ರೂಪಾಯಿದ್ದು ಸಂತೆ ಮಾಡಿದ ಮನೆಗೆ. ಏನು ಪತ್ತಾರವಿದ್ನಲ್ಲ ಅವನು ಹೋದ. ಅವ ಒಂದು 4-5 ತೊಲಿ ಬಂಗಾರ ತರನ ಅಂತ ಹೋದ. ಮನ್ಯಾಗ ರೊಕ್ಕ ಇತ್ತು, ಬಂಗಾರ ಈಗ ಸಸ್ತ ಐತಿ, ಈಗ ಹೋಗಿ ತಂದು ಬಿಡೋಣ ಅಂತ ಅವನು ಹೋದ. ಮತ್ತೆ ಇಬ್ರು ಒಂದ ಊರವರು. ಒಂದು ಊರಿಗೆ ಹೋಗಿ ಸಂತಿ ಮಾಡುವಾಗ ಮುಖಪರಿಚಯ ಆದ್ಮೇಲೆ ನಮ್ಮೂರವನ ಬಂದಾನ ಅಂತ ವಿಚಾರ ಮಾಡಿ ಅವನು ಸಹಿತ ಪತ್ತಾರವಂತನ. ಹೆಂಗರು ನಮ್ಮೂರವ, ಅವನ್ ಹವ್ಯಾಸ ಗೊತ್ತಿತ್ತು ಇವನಿಗೆ. ಪತ್ತಾರವನಿಗೆ ಎದಕ್ ಬಂದಿದ್ದೆ? ಕುರಿ ಮಾರಿ ಸಂತಿ ಮಾಡಿಕೊಂಡು ಹೋಗಕ್ ಬಂದಿದ್ದೆ. ಮಾರಿದನ ಕುರಿ ಮಾರಿನ, ರೊಕ್ಕ ಎಟ್ಟು ಬಂದೈತಿ? ಒಂದು 7-8 ಸಾವಿರ ಬಂದೈತಿ. ಸಂತಿ ಎಟ್ಟು ತಗೊಂಡಿ? 1000 ರೂಪಾಯಿ ಸಂತಿ ತಗೊಂಡಿನಿ. ಉಳಿದ ರೊಕ್ಕ ಏನ್ ಮಾಡ್ತಿ? ಏನಿಲ್ಲ, ಮನೆಗೆ ಹೋಗಿಡ್ತೀನಿ ಅಂದ್ರೆ ಅವ ಅಂದ, ನೀನು ಸುಳ್ಳು ಹೇಳಬೇಡ, ನಿಂದು ಕುಡಿತಿ, ಅದಕ್ಕೆ ಆ ರೊಕ್ಕ ಹಾಳು ಮಾಡ್ತಿ, ಅದಕ್ಕೆ ಒಂದು ತೊಲೆ ಬಂಗಾರ ತಗೊಂತಿ ಬಾ ಅಂತ ಕರ್ಕೊಂಡು ಹೋದ. ಅವನು 4 ತೊಲೆ ಬಂಗಾರ ತಗೊಂಡ, ಇವ 1 ತೊಲೆ ಬಂಗಾರ ತಗೊಂಡ. ಇಬ್ರು ಕೂಡಿ ಅವ್ರು ಬರಾಕತ್ತಿದ್ರು. ಬರ್ಬೇಕನ್ನೋದ್ರೊಳಗೆ ಊರಿಗೆ ಬರೋ ಬಸ್ ತಪ್ಪದಾಗ ಆ ಕುರಿ ಕಾಯವಂತನ, ಅಣ್ಣ ಬಸ್ ತಪ್ಪೈತಿ, ಮತ್ತೆ ಸಂತಿಗೆ ಹೋಗಿದ್ನಲ್ಲ, ಆ ಸಂತಿ ಅಂಗಡಿ ಒಳಗೆ 1 kg ಸಕ್ಕರೆ ತರೋದು ಬಿಟ್ಟು ಬಂದಿನಿ, ರೊಕ್ಕ ಕೊಟ್ಟಿನಿ, ಸಕ್ಕರೆ ಎಲ್ಲ ಐತಿ, ಸಕ್ಕರೆ ತಗೊಂಡು ಬರ್ತೀನಿ, ನೀವು ಒಂದು ಇಲ್ಲೇ ಸಂತಿ ನೋಡ್ಕಂತ ನಿಂದ್ರಂದ. ಅವಾಗ ಅವ ಸಂತಿ ತರಕ್ ಹೋಗಿದ್ದಿಲ್ಲ, ಹಾಕೊಂಬರಕ್ ಹೋಗಿದ್ದ. ಸ್ವಲ್ಪ ತಗೊಂಡು ಬಂದ್ಬಿಡಣ ಹೋದ. ತಗೊಂಡು ಬಂದ ಮೇಲೆ ಸಂತಿ ಕೇಳಿದವ, ಸಕ್ಕರೆ ತಂದೇನ? ಇಲ್ಲಣ್ಣ ಹೋಗಿದ್ದೆ, ಅವರು ಸಕ್ಕರೆ ಚೀಲದೊಳಗ ಇಟ್ರಂತ, ಅದ್ರಾಗ ಐತಿ, ನಡಿ ಹೋಗೋಣ. ಹೋಗ್ಬೇಕನ್ನೋದ್ರಾಗ ಬಸ್ ಮಿಸ್ ಆಯ್ತು. ಯಾವಾಗ ಬಸ್ ಮಿಸ್ ಆತು ಅವಾಗಂತಾನ, ಏನ್ ಮಾಡೋದು ಮರ, ಬಸ್ ಇಲ್ಲ. ಇನ್ನ ಇಲ್ಲೇ ಇದ್ರ ಅವಾಗ ಕಳ್ಳರ ಹಾವಳಿ ಬಾಳಿತ್ತು. ಕಳ್ಳರು ಬರ್ತಾರ, ನಂದು 4 ತೊಲೆ ಬಂಗಾರ ಹೊಕ್ಕೈತಿ, ಇವಂದು ಹೊಕ್ಕೈತಿ, ಅದಕ್ಕೆ ಇಬ್ರು ಅದೀವಲ್ಲ ಜೋಡಿಗೆ ನಡ್ಕೊತ ಮಾತು ಹೊಡ್ಕೊಂತ ಊರು ಮುಟ್ಟೋಣ ಅಂತ ನಡ್ಕೊಂತ ಬರಾಕತ್ತಿದ್ರು. ದಾರಿ ಮಧ್ಯ ಭಾಗಕ್ಕೆ ಬಂದ ಮೇಲೆ ಅತ್ತಾಗ ಆ ಊರುನೂ ಅಲ್ಲ, ಇತ್ತಾಗ ಈ ಊರುನೂ ಅಲ್ಲ, ಮಧ್ಯ ಭಾಗದೊಳಗೆ ಅವನಿಗೆ ನಿದ್ದೆ ಬಂತು. ಯಾರಿಗ್ರಿ? ತಗೊಂಡಿದ್ನಲ್ಲ ಸಾಹೇಬ್, ಅವ ನಿದ್ದೆ ಬಂದು ನಿಸೆ ಹೆಚ್ಚಾಗಿ ಅಲ್ಲೇ ಮಕ್ಕೊಂಬಿಟ್ಟವ ಒಂದು ಗಿಡದ ಕೆಳಗೆ. ಇವ ಪತ್ತಾರವಂತಾನ, ಏನು ಮಾಡೋದು? ಇವ ಮಲ್ಕೊಂಡ. ಕಳ್ರ ಹವಳಿ ಬಾಳ ಐತಿ, ಬರಗಾಲ, ಯಾರು ಸಿಗ್ತಾರ ಅವರಿಗೆ ಬಡಿಯೋದು, ಹೊಡಿಯೋದು, ಕೊಂದು ಹಾಕೋದು ಇದ ನಡೆದದ. ಸಂಪತ್ತು ಕಿತ್ಕೊಂಡು ಹೋಗ್ತಾರ. ಹೆಂಗ್ ಮಾಡೋದು ಮರ? ಇವನೊಳೆ ನಾನು ದೋಸ್ತಿ ಮಾಡಿದೆ, ಇವನು ಸಂಘ ಮಾಡಿದೆ, ಇವನ ಜೊತೆ ನಾ ಬಂದೆ, ನನ್ನ ಬಂಗಾರ ಎಲ್ಲಿ ಹೋಗ್ತೈತೇನೋ ಅಂತ ಭಯಭೀತನಾಗಿ ಒಂದು ಗಿಡ ಏರಿ ಗಿಡದ ಮೇಲೆ ಕೂತಿದ್ದೀವ. ಇವ ಕೆಳಗೆ ಬಿದ್ದಿದ್ದ. ಅದ ದಾರಿ ಹಿಡಿದು 4 ಜನ ಬಂದ್ರು ಕಳ್ರು. ಅಮಾವಾಸ್ಯೆ ಕತ್ಲ, ಕೈಯಾಗ ಕಂದೀಲ್ ಹಿಡ್ಕೊಂಡು ಬರಾಕತ್ತೀವಿ. ಬರುವಾಗ ಮುಂದಿರುವಂತ ಒಬ್ಬ ಕಳ್ಳ ಇವನನ್ನು ಎಡವುತ್ತಾನ. ಎಡವಿದ ಮೇಲೆ ಹಿಂದಿರ ಕಳ್ಳರಿಗೆ ಹೇಳ್ತಾನವ, ಸೀದಾ ಬರ್ರಿ, ಅಲ್ಲೇ ಬಡ್ಡಿ ಬಿದ್ದೈತಿ, ಆ ಬಡ್ಡಿ ಎಡವಿರಿ, ನಾನು ಎಡವಿನಿ, ನೀವು ಎಡವಿಗಿಡವಿರಿ, ಅದನ್ನ ದಾಟಿ ಬರ್ರಿ ಅಂದವ. ಇವೇನ್ ಬಿದ್ದಿದ್ನಲ್ಲ, ಸೀದಾ ಮಾತಾಡ, ಬಡ್ಡಿ ಅಂತಿ ನನಗ, ನಾ ಮನುಷ್ಯ ಇದ್ದೀನಿ ಅಂದವ. ನಾ ಮನುಷ್ಯ ಇದ್ದೀನಿ, ಬಡ್ಡಿ ಅಂತಿ ನನಗ ಅಂದ. ಯಾವಾಗ ಅಂದ ಅವಾಗ 2ನೇದಾವ್ ದಾಟಿದ, 3ನೇದಾವ್ ದಾಟಿದ, 4ನೇದಾವ್ ಅಂತಾನ.
ಅಣ್ಣ ಇವನ ಹತ್ರ ಏನಾರ ಇರ್ಬೋದು, ಇವನ ಹತ್ರ ಏನಾರ ಸಂಪತ್ತಿರ್ಬೋದು, ಇವನ ಸಂಪತ್ತನ್ನು ಕಿತ್ಕೊಳ್ಳೋಣ ಅಂತ ನಾಲ್ಕನೇದವನಂದ. ಅವಾಗ ಒಂದೇದವಂತಾನ, ಅವನ ಹತ್ರ ಏನು ಸಂಪತ್ತೈತೋ, ಸಂಪತ್ತಿದ್ರ ಸೀದಾ ಮನೆಗೆ ಹೋಗಿ ಮಕ್ಕೋತಿದ್ದವ, ಎಲ್ಲಾ ಕುಡ್ದು ಹಾಳು ಮಾಡ್ಯಾನ, ಅವನ ಹತ್ರ ಏನೂ ಇಲ್ಲ, ಅದಕ್ಕೆ ನಡಿ ಹೋಗಿಬಿಡೋಣ ಅಂತ. ಅವ ಅಂತಾನೆ, ಏನೂ ಇಲ್ಲ ಅಂತೀರಿ, ಏನೂ ಇಲ್ಲ ಅಂತೀರಿ, ಒಂದು ತೊಲಿ ಬಂಗಾರ ಐತೆ ಅಂದವ. ಒಂದು ತೊಲಿ ಬಂಗಾರ ಐತೆ ಅಂದ ತಕ್ಷಣ ಇವ್ರಂತಾರ, ನಿನ್ನ ತ್ಯಾಲಿ ಒಂದು ತೊಲಿ ಬಂಗಾರ ಇದ್ರ ನೀ ಸೀದಾ ಮನ್ಯಾಗ ಹೋಗಿ ಮಕ್ಕೋತಿದ್ದೋ ತಮ್ಮ, ಇಲ್ಯಾಕ ಮಕ್ಕೊಂತಿದ್ದಿ ಅಂದ್ರು. ಬೇಕಾದ್ರೆ ನಾ ಸುಳ್ಳು ಹೇಳಿದ್ರ ಮ್ಯಾಲ್ ಕುತ್ತಾನಲ್ಲ ಪತ್ತಾರ ಅವನು ಕೇಳ್ರಿ ಅಂದವ. ಮ್ಯಾಲ್ ಕುತ್ತಾನಲ್ಲ ಅವನು ಕೇಳ್ರಿ. ಹಿಂಗ ಲಾಟ ಕಂದಿಲ ಹಿಡಿದು ನೋಡಿದ್ರ ಮ್ಯಾಲ ಇವಾಗ ಕೂತಿದ್ದ, ಅವಾಗ ನಡಿಕು ಅಂತ ಕೂತಿದ್ದೀವ. ಇವ್ ಗೊತ್ತಾತು, ನಂದು 4 ತೊಲಿ ಹೊಕ್ಕೈತೋ 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 ಹೊಕ್ಕೈತಲ್ರಿ, ಹೋಗಬೇಕದು. 4 ತೊಲಿ ನನ್ನ ಬಂಗಾರನು ಹೊಕ್ಕೈತೆ ಅಂದ. ಏನ್ ಮಾಡೋದು ಅವಾಗ? ಕೆಳಗಿರುವಂತ ಕಳ್ರಂತಾರ, ಹೌದನು ನಿನ್ ತಲೆ 4 ತೊಲಿ ಬಂಗಾರ ಐತೇನು? ಅವಾಗ ಅವ ಒಪ್ಪಿಕೊಳ್ತಾನ. ಇಲ್ಲ ಬಿಡ್ರಿ ಅಂತಾನ. ಇಲ್ಲ ಅಂದ್ರೆ ಜೀವ ತೆಗಿತೀವಿ ಅಂದಾಗ ಐತ್ರಿ, ಹಂಗಾರ ಕೊಡು. ಆ 4 ತೊಲಿನೂ ಕೊಟ್ಟ, ಅವನದೊಂದು ತೊಲಿ ಸಿಕ್ತು. 5 ತೊಲಿ ಬಂಗಾರ ತಗೊಂಡು ಕಳ್ರು ಬಚಾವಾದ್ರು. ಒಳ್ಳೆ ವ್ಯಕ್ತಿಯಾಗಿರುವಂತ ಪತ್ತಾರನ 4 ತೊಲಿ ಬಂಗಾರ ಯಾವ ಕಾರಣದಿಂದ ಹೋಯ್ತು ಅಂದ್ರೆ, ಕುಡುಕನ ಸಂಘವನ್ನ ಮಾಡಿದಕ್ಕಾಗಿ 4 ತೊಲಿ ಬಂಗಾರವನ್ನ ಕಳ್ಕೊಂಡ. ಹಾಗಾದ್ರೆ ನಾವು ಯಾರ ಸಂಘವನ್ನ ಮಾಡ್ಬೇಕನ್ನೋದನ್ನ ಯೋಚನೆ ಮಾಡ್ಬೇಕಲ್ಲ. ನಾವು ಯಾರಂಗ ಇರಬೇಕು, ಯಾರ ಹತ್ರ ಹೋಗಬೇಕು, ಯಾರ ಜೊತೆಗೆ ನಮ್ಮ ಸಂಘ ಇರಬೇಕು ಅಥವಾ ನಮ್ಮ ಸಂಪರ್ಕ ಇರಬೇಕು, ನಮ್ಮ ಸವಾಸ ಇರಬೇಕು, ನಮ್ಮ ಸ್ನೇಹ ಇರಬೇಕು ಅಂದ್ರೆ ಕಲ್ಯಾಣದ ಶರಣರು ಹೇಳೋದು ಒಂದೇ ಒಂದು ಮಾತು, ಜ್ಞಾನಿಗಳ ಸಂಘವನ್ನ ಮಾಡಿ, ಮಹಾನುಭಾವರ ಸಂಘವನ್ನ ಮಾಡಿ, ಅನುಭಾವಿಗಳ ಸಂಘವನ್ನ ಮಾಡ್ರಿ ಅಂತ ತಿಳ್ಕೊಂಡು ಬಹಳ ಸುಂದರವಾಗಿ ನಮ್ಗೆ ಹೇಳ್ಕೊಂತ ಬರ್ತಾರಂದ್ರೆ, ನಾವು ಒಂದಿಷ್ಟು ಮಹಾತ್ಮರ ಜ್ಞಾನಿಗಳ ಅನುಭಾವಿಗಳ ಸಂಘವನ್ನು ಮಾಡಿದ್ದೇ ಕರೆ, ಆದ್ರೆ ನಮ್ಮ ಬದುಕು ಸಹಿತ ಹಸನವಾಗಿರುತ್ತದೆ. ಅದಕ್ಕೆ ಇನ್ನು ಮೇಲೆ ನೀವೆಲ್ಲರೂ ಸಹಿತ ಜ್ಞಾನಿಗಳ ಸಂಘವನ್ನು ಮಾಡಿ, ಅನುಭಾವಿಗಳ ಸಂಘವನ್ನು ಮಾಡಿ. ನಿಮ್ಗೆ ಕೊನೆ ಮಾತು ಹೇಳೋದಂದ್ರೆ, ಐನ್ಸ್ಟೀನ್ ಅನ್ನುವಂತ ಒಬ್ಬ ತತ್ವಜ್ಞಾನಿ ಇದ್ದ. ಐನ್ಸ್ಟೀನ್, ಆ ಐನ್ಸ್ಟೀನನು ಎಲ್ಲಿ ಹೋಗ್ತಿದ್ದ, ತತ್ವಜ್ಞಾನಿ ಆಗಿದ್ನಲ್ಲ, ಎಲ್ಲಾ ಕಡೆ ಒಂದೇ ತರನಾಗಿ ಭಾಷಣ ಮಾಡ್ತಿದ್ದ, ಒಂದೇ ತರ. ಆ ಭಾಷಣವನ್ನ ಕೇಳಿ 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 ಆ ಭಾಷಣದ ಸಾರಾಂಶವನ್ನ ಅವನ ಡ್ರೈವರ್ ಎಲ್ಲ ತಿಳ್ಕೊಂಡಿದ್ದ. ಎಲ್ಲಿ ಹೋಗ್ತಿದ್ದ, ಏನು ಮಾತಾಡ್ತಿದ್ದ, ಯಾವ ವೇದಿಕೆಗೆ ಕರೆದ್ರೂ ಸಹಿತ ಅದೇ ಭಾಷಣ ಐನ್ಸ್ಟೀನ್. ಆ ಐನ್ಸ್ಟೀನ್ ಮಾತಾಡ್ತಿದ್ನಲ್ಲ, ಅದನ್ನ ಕೇಳಿ 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 ಡ್ರೈವರ್ ಒಂದು ದಿನ ಐನ್ಸ್ಟೀನ್ಗಂತಾನ, ಐನ್ಸ್ಟೀನ್ ರೇ, ನೀವೇನು ಮಾತಾಡ್ತಿರ್ಲಿ ಎಲ್ಲ A to Z ನಾ ಮಾತಾಡ್ತೇನೆ ಅಂದ. A to Z ನೋಡೋಣ ಮಾತಾಡಪ್ಪ ಅಂದ್ರು. ಮಾತಾಡೋಂದ ತಕ್ಷಣ ಮಾತಾಡಿದ. ಐನ್ಸ್ಟೀನ್ರ ಅಂತಾರೆ, ಏನು ನನ್ನಂಗನ ಮಾತಾಡ್ತೀಯಲ್ಲ? ಅದಕ್ಕೆ ನಂದೊಂದು ಆಸೆ ಐತ್ರಿ ಐನ್ಸ್ಟೀನ್ರ. ಏನು ಅಂದ್ರ, ನಾನಿವತ್ತು ಐನ್ಸ್ಟೀನ್ ಹಾಕೀನಿ, ನೀವು ಡ್ರೈವರ್ ಆಗ್ಬೇಕ್ರಿ ಅಂದವ. ಐನ್ಸ್ಟೀನ್ರು ಒಪ್ಪಿಕೊಂಡ್ರು, ಆಯ್ತಪ್ಪ ಯಾರು ಬೇಡ ಅಂತಾರೆ, ನಿನಗೂ ಒಂದು ಗೌರವ ಸಿಗ್ತದ, ಆಯ್ತು ಅಂತ ತಿಳ್ಕೊಂಡು ಅವಾಗ ಅವನು ಏನು ಮಾಡಿದ ಅಂದ್ರ, ಐನ್ಸ್ಟೀನರಂತೆ ಹಿಂದೆ ಕುಳಿತುಕೊಂಡ. ಐನ್ಸ್ಟೀನರ ಜಾಗದೊಳಗ ಡ್ರೈವರ್ ಕುಂತ, ಡ್ರೈವರ್ನ ಜಾಗದೊಳಗ ಐನ್ಸ್ಟೀನ್ರು ತತ್ವಜ್ಞಾನಿಗಳು ಕುಂತ ಮೇಲೆ ಹೋತು. ಎಲ್ಲರೂ ಸಭೆ ಸೇರಿತ್ತು. ವೇದಿಕೆಯ ಎಲ್ಲ ಜನ ಬಂದು ಕುಳಿತಾಗ ಹಿರಿಯರೆಲ್ಲ ಐನ್ಸ್ಟೀನ್ರು ಬಂದ್ರು ಅಂತ ತಿಳ್ಕೊಂಡು ಓಡಿ ಹೋಗಿ ಕಾರ್ ಹತ್ರ ಡೋರ್ ತೆಗಿತಾರ. ಹಿಂದಿರುವಂತ ಐನ್ಸ್ಟೀನ್ ಇಳಿತಾನೆ. ಯಾವಾಗ ಆ ವಿಜ್ಞಾನಿ ಇಳಿದ, ಎಲ್ಲರೂ ಹೂವನ್ನ ಹಾಕ್ತಾ ಹಾಕ್ತಾ ಸ್ವಾಗತ ಮಾಡಿಕೊತ್ತ ಬಂದು ವೇದಿಕೆ ಮ್ಯಾಗ ಕುಂಡ್ರಿಸಿದ್ರು. ಎಲ್ಲರೂ ಬಹಳ ಬಹಳ ಆನಂದದಿಂದ ಐನ್ಸ್ಟೀನರ ಮಾತನ್ನ ಕೇಳಬೇಕು ಅಂತ ತಿಳ್ಕೊಂಡು ಕಾತುರರಾಗಿ ಕುಳಿತಂತ ಸಂದರ್ಭದೊಳಗ ಎಲ್ಲ ರೀತಿಯಿಂದ ಐನ್ಸ್ಟೀನರಂತೆ ಭಾಷಣ ಮಾಡಿದ. ಆದ್ರ ಐನ್ಸ್ಟೀನರ್ ಎಲ್ಲಿ ಭಾಷಣ ಮಾಡ್ತಿದ್ರು, ಯಾರೋ ಪ್ರಶ್ನೆ ಕೇಳ್ತಿದ್ರು. ಅವನ ಹಣೆ ಬರ ನೋಡ್ರಿ.
ಎಲ್ಲಿಯೂ ಕೇಳಿದ್ದಿಲ್ಲ ಅವ, ಎಲ್ಲಿಯೂ ಯಾರು ಕೇಳುದಿಲ್ಲ. ನಾ ಮಾತಾಡ್ಬಿಟ್ರ ಆತು ಅಂತ ಅವ ಮಾತಾಡಕ್ಕೇನು ಬಂದಿದ್ನಲ್ಲ ಡ್ರೈವರ, ಅವಾಗ ಏನಾಗ್ಬಿಡುತ್ತೆ ಅಂದ್ರೆ ಭಾಷಣ ಮುಗಿತು, ಎದ್ದು ನಿಂತು ಒಬ್ಬ ಪ್ರಶ್ನೆ ಮಾಡಿಬಿಟ್ಟ. ಉತ್ತರ ಏನು ಕೊಡ್ಬೇಕಿವ? ಎಲ್ಲಾದ್ರೂ ಭಾಷಣ ಮಾಡುವಾಗ ಎದ್ದು ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡ್ತಿದ್ದ ಐನ್ಸ್ಟೀನ್. ಆದ್ರೆ ಐನ್ಸ್ಟೀನರಿಗೆ ಎಲ್ಲಿ ಭಾಷಣದೊಳಗೆ ಪ್ರಶ್ನೆ ಮಾಡಿದ್ದಿಲ್ಲ. ಆದ್ರೆ ಇಲ್ಲಿ ಪ್ರಶ್ನೆ ಮಾಡಿದ ತಕ್ಷಣ ಇವ ಹೆದರ್ಲಿಲ್ಲ ಹುಡುಗ. ಅರೆ ಏನ ಕೇಳಿದ್ಯಲ್ಲಪ್ಪ, ನಾ ಒಂದು ಪ್ರಶ್ನೆ ಕೇಳಿ, ಆ ಪ್ರಶ್ನೆಗೆ ಉತ್ತರ ಬೇಕನು? ಹೌದ್ರಿ, ನೀವು ಉತ್ತರ ಕೊಟ್ರನ ಐನ್ಸ್ಟೀನ್, ಇಲ್ಲ ಅಂದ್ರೆ ಇಲ್ಲ ಅಂತ ಅಂತಾನ್ವಾ ಅಂತ ತಿಳ್ಕೊಂಡು ಅವ ಏನು ಉಪಾಯ ಮಾಡ್ತಾನಂದ್ರೆ, ಹಂಗಾರೆ ನಾನು ಉತ್ತರ ಕೊಡ್ಬೇಕಲ್ಲ, ಆ ಪ್ರಶ್ನೆಗೆ ಉತ್ತರವನ್ನ ನಾ ಕೊಡೋದಿಲ್ಲ, ನಮ್ಮ ಕಾರ್ ಡ್ರೈವರ್ ಕೊಡ್ತಾನಂತಾನವ. ಕಾರ್ ಡ್ರೈವರ್ ಕೊಡ್ತಾನೆ. ಹಾಗಾದ್ರೆ ಕಾರ್ ಡ್ರೈವರ್ ಯಾರಿದ್ದ ಅಂದ್ರೆ ಐನ್ಸ್ಟೀನ್ ಇದ್ದ. ಆದ್ರೆ ಅಂತ ಬುದ್ಧಿವಂತಿಕೆ ಯಾರಿಂದ ಬಂತು ಅಂದ್ರೆ ಐನ್ಸ್ಟೀನರ ಸವಾಸ ಮಾಡಿದ್ದಕ್ಕಾಗಿ, ಸ್ನೇಹ ಮಾಡಿದ್ದಕ್ಕಾಗಿ, ಐನ್ಸ್ಟೀನರ ಸಂಘವನ್ನ ಮಾಡಿದ್ದಕ್ಕಾಗಿ ಕಾರ್ ಡ್ರೈವರ್ನು ಸಹಿತ ಅಂತ ಬುದ್ಧಿಯನ್ನ, ಚಾಣಾಕ್ಷತನವನ್ನು ಉಪಯೋಗ ಮಾಡ್ತಿದ್ದ. ಅಂದ್ರೆ ನಾವು ಸಹಜ ಸ್ಥಿತಿಯಲ್ಲಿರುವಂತ ಮಾನವರು, ಅನುಭಾವಿಗಳ ಶಿವಶರಣರ ಸಂಘವನ್ನು ಮಾಡಿದ್ರೆ ನಾವು ಜ್ಞಾನಿಗಳಾಗ್ತೇವೆ. ನಿಮ್ಗನ್ನಿಸ್ಬೋದು, ಅಜ್ಜಾರ ಶರಣರ ಸಂಘ ಮಾಡಂತೀರಿ, ಮತ್ತೆ ಶರಣರು ಇಲ್ಲಲ್ರಿ. ಶರಣರ ಸಂಘ ಮಾಡಂತೀರಿ, ಶರಣರು ಇಲ್ಲಲ್ರಿ. ಶರಣರು ಇರ್ಲಿಲ್ಲ ಅಂದ್ರೆ ಏನಾತು? ಶರಣರಂತೆ ಇರುವಂತ ವಚನ ಸಾಹಿತ್ಯವನ್ನು ನಮಗೆ ಕೊಟ್ಟು ಹೋಗ್ಯಾನಲ್ಲ, ಅಂತ ವಚನ ಸಾಹಿತ್ಯವನ್ನು ನಾವು ಸಂಘ ಮಾಡಿಬಿಟ್ರೆ ಸಾಕು, ನಾವು ಶರಣರ ಸಂಘವನ್ನ ಮಾಡಿದಂಗ. ಅದಕ್ಕೆ ವಚನ ಸಾಹಿತ್ಯ ಮಾನವನ ಬದುಕಿಗೆ ಬೆಳಕನ್ನ ನೀಡುವಂತ ಜ್ಞಾನ ದೀವಿಗೆ ಅಂದ್ರೆ, ಜ್ಞಾನ ದೀಪ ಅಂದ್ರೆ ಅದು ಕನ್ನಡ ನಾಡಿನ 12ನೇ ಶತಮಾನದ ವಚನ ಸಾಹಿತ್ಯ. ಅದಕ್ಕೆ ನಿಮ್ಗೆ ಹೇಳೋದು, ದಿನಕ್ಕೆ ಒಂದು ವಚನನ್ನಾದರೂ, ಒಂದು ವಚನವನ್ನಾದರೂ ನೀವು ಓದಿ ಅದನ್ನು ತಿಳ್ಕೊಳ್ರಿ. ಅದರ ಸಾರಾಂಶವನ್ನ, ಅದರ ವಿಚಾರವನ್ನ, ಅದರ ಅರ್ಥವನ್ನ ಅಳವಡಿಸಿಕೊಂಡು ಬದುಕಿದ್ದೇ ಕರೆಯಾದ್ರೆ ಶರಣರ ಸಂಘದಲ್ಲಿ ನೀವು ಬದುಕಿದಂತೆ, ಶರಣರ ಸಿದ್ಧಾಂತದಂತೆ ನೀವೆಲ್ಲ ಬದುಕಿದಂತೆ. ಹಾಲು ಹೆಪ್ಪಿನ ಸಂಘವನ್ನು ಮಾಡಿದ್ರೆ ಮೊಸರಾಗುತ್ತೆ. ಹಾಲೈತಲ್ಲ, ಹೆಪ್ಪಿನ ಸಂಘವನ್ನು ಮಾಡಿದ್ರೆ ಮೊಸರಾಗುತ್ತೆ. ಅದೇ ಹಾಲು ಉಪ್ಪಿನ ಸಂಘವನ್ನು ಮಾಡಿದ್ರೆ ಕೆಟ್ಟು ಹೋಗುತ್ತೆ. ನೋಡಿ ಎಷ್ಟು ವಿಚಿತ್ರ. ಆಕಳಿಂದ ಬಂದಿರುವಂತ ಹಾಲನ್ನ ನಾವು ಕಾಯಿಸಿ ಹೆಪ್ಪಾಕಿದ್ರೆ ಮೊಸರಾಗುತ್ತ. ಅದೇ ಕಾದಂತ ಹಾಲಿನೊಳಗೆ ಉಪ್ಪನ್ನು ಹಾಕಿದರೆ ಅದು ಹಾಲು ಕೆಟ್ಟು ಹೋಗುತ್ತದು, ಮೊಸರಾಗೋದಿಲ್ಲ. ಹಂಗ ನಾವು ಹೆಪ್ಪಿಟ್ಟ ಮೊಸರು ನಾವು ಆಗ್ಬೇಕಂದ್ರೆ ನಿಮ್ಮೂರಲ್ಲಿರುವಂತ ವಿರಕ್ತ ಮಠದ ಸಿದ್ಧಲಿಂಗ ಮಹಾಸ್ವಾಮಿಗಳು ಅನ್ನುವಂಥವರ ಸಂಘವನ್ನು ನೀವು ಮಾಡಿದ್ದೇ ಕರೆ ಆದ್ರೆ, ಮಹಾತ್ಮರ ಪಾದದಲ್ಲಿ ನೀವು ಬಂದು ಬಿದ್ದಿದ್ದೇ ಕರೆ ಆದ್ರೆ, ಬಸವೇಶ್ವರರ ವಚನ ಸಾಹಿತ್ಯ ಅನ್ನುವಂತ ವಚನ ಸಾಹಿತ್ಯದ ಸಂಘವನ್ನು ನೀವು ಮಾಡಿದ್ದೇ ಕರೆ ಆದ್ರೆ, ಹೆಪ್ಪಿಟ್ಟ ಮೊಸರಿನಂತೆ ನಿಮ್ಮ ಬದುಕು. ಆ ಎಲ್ಲ ಸಾಹಿತ್ಯವನ್ನು ಬಿಟ್ಟು, ಮಹಾತ್ಮರ ಸಂಘವನ್ನು ಬಿಟ್ಟು, ಜ್ಞಾನಿಗಳ ಸಂಘವನ್ನು ಬಿಟ್ಟು ನಿಮ್ಮ ಪಾಡಿಗೆ ನೀವು ಬದುಕಿದ್ದೆಯಾದರೆ ಹಾಲಿನೊಳಗೆ ಉಪ್ಪನ್ನು ಹಾಕಿ ಜೀವನ ಮಾಡಿದಂತೆ ಕೆಟ್ಟ ಹಾಲಾಗಿ ಹೋಗ್ತದೆ. ಅದಕ್ಕೆ ನಮ್ಮ ದೇಹ, ನಮ್ಮ ಬದುಕು, ನಮ್ಮ ಜೀವನ ಪಾವನವಾಗಬೇಕಾದ್ರೆ ಜ್ಞಾನಿಗಳ ಸಂಘವನ್ನು ನಾವು ಮಾಡಬೇಕು, ಅನುಭಾವಿಗಳ ಸಂಘವನ್ನು ನಾವು ಮಾಡಬೇಕು ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಕಲ್ಯಾಣದ ಶರಣರು ಹೇಳಿಕೊಂತ ಬರ್ತಾರೆ. ಸಾರ ಸಜ್ಜನರ ಸಂಘವನ್ನು ಮಾಡು, ದೂರ ದುರ್ಜನರ ಸಂಘ ಮಾಡಬೇಡ. ಹಾವು ಯಾವುದಾದ್ರೇನು, ಹಾವಿನ ವಿಷಯ ಒಂದೇ ಅನ್ನುವಂಥ ಮಾತನ್ನ ಎಲ್ಲ ಶರಣರು ಹೇಳಿಕೊಂತ ಬರ್ತಾರೆ. ಅದಕ್ಕಾಗಿ ತಾವೆಲ್ಲರೂ ಅರ್ಥ ಮಾಡಿಕೊಂಡು ಇನ್ನು ಮೇಲೆ ಆದರೂ ಇನ್ನು ಮುಂದ ನಾವು ಒಳ್ಳೆಯವರ ಸಂಘವನ್ನು ಮಾಡಿ, ನಾವು ಸಹಿತ ಬಸವಣ್ಣನ ನಾಡಿನಲ್ಲಿ ಇದ್ದೀವಿ ಅಂದ್ರೆ ಬಸವೇಶನಂತೆ ಒಳ್ಳೆಯ ಸಂಘವನ್ನು ಮಾಡಿ ನಾವು ಈ ನಾಡಿನಲ್ಲಿ ಹೆಸರುವಾಸಿ ಆಗೋಣ ಅನ್ನುವಂಥ ಭಾವನೆಯೊಳಗೆ ತಾವೆಲ್ಲರೂ ಬದುಕಿದ್ದೇ ಕರೆ ಆದ್ರೆ ನಿಮ್ಮ ಬದುಕು ಹಸನಾದ ಬದುಕು, ನಿಮ್ಮ ಜೀವನ ಪಾವನದ ಮೂರ್ತಿ ಆಗ್ತದೆ ಅನ್ನುವಂಥ ಮಾತನ್ನ, ನೀವು ಸಹಿತ ಮಾನವರಿದ್ದವರು ಮಹಾತ್ಮರಾಗ್ತೀರಿ ಅನ್ನೋದಕ್ಕೆ ಇದೇ ಇವತ್ತಿನ ಸಂಘದ ವಿಚಾರ ಅನ್ನುವಂಥ ಮಾತನ್ನು ಹೇಳ್ತಾ, ತಾವೆಲ್ಲರೂ ಬಂದು ದಿನನಿತ್ಯ ಪ್ರವಚನವನ್ನು ಆಲಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಮತ್ತು ಇವತ್ತು ಯಾಕ ಜನ ಸ್ವಲ್ಪ ಕಡಿಮೆ ಆಗ್ಯದ, ಯಾಕಾಗ್ಯದ ನನಗೆ ಗೊತ್ತಿಲ್ಲ.